2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆ. ಇಡೀ ರಾಜ್ಯದ್ದೇ ಒಂದು ಲೆಕ್ಕಾಚಾರ, ಆದ್ರೆ ಮಂಡ್ಯದ ಲೆಕ್ಕಾಚಾರನೇ ಒಂಥರ ಡಿಫ್ರೆಂಟ್. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನೆಲದ ಮಗ ವರ್ಸಸ್ ಮಣ್ಣಿನ ಮಗ ಫೈಟ್. ಸರ್, ಎಲೆಕ್ಷನ್ ಫೈಟ್ ಇದೆಯಾ ಮಂಡ್ಯದಲ್ಲಿ? ಫೈಟ್ ಇದೆಯಾ? ಸೊ ಮೋದಿ ಗ್ಯಾರಂಟಿನಾ ಕಾಂಗ್ರೆಸ್ ಗ್ಯಾರಂಟಿನಾ? ಮೋದಿನೇ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಆಲ್ರೈಟ್. ಸಿದ್ದರಾಮಯ್ಯ ಗ್ಯಾರಂಟಿಗಳು ಮಾಡಿರೋದು ಏನು ತಪ್ಪಿಲ್ಲ, ಕರೆಕ್ಟಾಗಿ ಕೊಟ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್? ಯಾ ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್ ಇವರು? ಯಾರಿಗೂ ದುಡ್ಡು ಬಂದಿಲ್ಲ, ನಮ್ಗೆ ಅಕ್ಕಿ ದುಡ್ಡೇ ಬಂದಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆ. ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ ಸುಸ್ವಾಗತ. ಇಡೀ ರಾಜ್ಯದ್ದೇ ಒಂದು ಲೆಕ್ಕಾಚಾರ, ಆದರೆ ಮಂಡ್ಯದ ಲೆಕ್ಕಾಚಾರನೇ ಒಂಥರ ಡಿಫ್ರೆಂಟು. ಮಂಡ್ಯ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡುತ್ತೆ. ಸ್ವಾಭಿಮಾನ, ಪ್ರೀತಿ, ದೇಶ ಪ್ರೇಮಕ್ಕೆ ಮಂಡ್ಯ ಜನ ತಲೆ ಬಾಗ್ತಾರೆ. ಅದೇ ಏನಾದರೂ ಸಿಟ್ಟಿಗೆದ್ದು ಹಸಿರು ಶಾಲು ಬೀಸಿದ್ರಂದ್ರೆ ಎಂಥ ಪುಡಾರಿಗಳನ್ನಾದರೂ ನೆಲ ಕಚ್ಚಿಸ್ಬಿಡ್ತಾರೆ. ಗುಂಡು, ತುಂಡು, ಒಡವೆ, ಹಣ, ಹೀಗೆ ಆಮಿಷಗಳಿಗೆ ಇಲ್ಲಿಯ ಜನ ಬಲಿಯಾಗಲ್ಲ. ಎಂಥ ಮೋಡಿ ಮಾಡುವ ಬಣ್ಣದ ಮಾತುಗಳಿಗೆ ಬಲಿಯಾಗೋದಿಲ್ಲ. ಬದಲಾಗಿ ತಮ್ಮದೇ ಆದಂಥ ಡಿಫ್ರೆಂಟ್ ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ. ಧಿಮ್ ಅಂತ ಮೆರೆದವರನ್ನ ಉರುಳಿಸಿದ್ದಾರೆ, ಏನೂ ಇಲ್ಲದೆ ಇರೋರನ್ನ ಗೆಲ್ಲಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಬಿಸಿಲಿನ ಧಗೆ ಹೇಗಿದೆ ಅಂತಂದರೆ ಎಲ್ಲರಿಗೂ ಹಾಗೆ ಬೆವರಿಳಿಯುತ್ತೆ. ಆದರೆ ಇಲ್ಲಿ ಮಂಡ್ಯದಲ್ಲಿ ಚುನಾವಣಾ ಕಾವು ಕೊತ ಕೆಂಡ, ಯಾರಿಗೆ ಆಗಲಿ ಜ್ವರ ಬರ್ಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ರಾಜಕೀಯ ಪ್ರಜ್ಞೆ ಇರುವಂತಹ ಮತದಾರರು ಮಂಡ್ಯ ಮತದಾರರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ವೀಕ್ಷಕರೇ, ಅಪ್ಪ ಮುಖ್ಯಮಂತ್ರಿ, ತಾತ ಮಾಜಿ ಪ್ರಧಾನಿ, 7 ಜನ MLAಗಳು, 3 ಜನ ಮಿನಿಸ್ಟರ್ಸು, 3 ಜನ MLCಗಳಿದ್ರೂ ಕೂಡ ಪಕ್ಷದ ಚಿಹ್ನೆ ಇಲ್ಲದೆ ಇರುವಂತಹ ಪಕ್ಷೇತರ ಅಭ್ಯರ್ಥಿ ಎದುರು ಒಬ್ಬ ಅಭ್ಯರ್ಥಿಯನ್ನು ಸೋಲಿಸೇ ಬಿಟ್ಟರು. ಅಂತಹ ಇತಿಹಾಸ ಇರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಕೊತ ಕೆಂಡ ಆಗಿದೆ. ಕಾರಣ ಕುಮಾರಸ್ವಾಮಿ ಅವರ ಎಂಟ್ರಿ. ಮೈತ್ರಿ ಅಭ್ಯರ್ಥಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಕುಮಾರಸ್ವಾಮಿ ಅವರ ಎಂಟ್ರಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ. ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅನ್ನುವಂತಹ ಹೊಸ ಪ್ರತಿಭೆ ಅರಳಿದೆ. ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನೆಲದ ಮಗ ವರ್ಸಸ್ ಮಣ್ಣಿನ ಮಗ ಫೈಟ್. ಮಣ್ಣಿನ ಮಗ ದೇವೇಗೌಡರ ಪುತ್ರ ಕುಮಾರಸ್ವಾಮಿ, ನೆಲದ ಮಗ ಸ್ಟಾರ್ ಚಂದ್ರು. ಅವರ ಹೆಸರು ವೆಂಕಟರಮಣೇಗೌಡ. ಚಲುವರಾಯಸ್ವಾಮಿ ಅವರು ಪಟ್ಟಿರಿದಿದ್ದಾರೆ ವೆಂಕಟರಮಣೇಗೌಡರನ್ನ ಗೆಲ್ಲಿಸಲೇಬೇಕು ಅಂತ. ಮತ್ತೊಂದು ಕಡೆ ಚಲುವರಾಯಸ್ವಾಮಿ ಅವರನ್ನ ಮತ್ತು ಅವರ ಅಭ್ಯರ್ಥಿಯನ್ನ ಸೋಲಿಸಬೇಕು, ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಮಣ್ಮುಕ್ಕಿಸಬೇಕು ಅಂತ ಮೋದಿ ಗ್ಯಾರಂಟಿಯೊಂದಿಗೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದ ಜನ ಏನು ಮಾಡ್ತಾರೆ, ಮಂಡ್ಯದ ಜನ ಯಾರಿಗೆ ಓಟ್ ಹಾಕ್ತಾರೆ, ಮಂಡ್ಯದ ಜನ ಯಾವ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಮತದಾರರ ಬಯಕೆ, ಅವರ ಹಂಬಲ, ಅವರ ಅಭಿಪ್ರಾಯ, ಇಲ್ಲಿನ ಸಮಸ್ಯೆಗಳು ಮತ್ತು ಇಲ್ಲಿನ ಜನಾಭಿಪ್ರಾಯ. ನಿಮ್ಮ ಗ್ಯಾರಂಟಿ ನ್ಯೂಸ್ ಇಡೀ ಕ್ಷೇತ್ರವನ್ನು ರೌಂಡ್ ಹೊಡೆಯುತ್ತೆ. ಅಷ್ಟೇ ಅಲ್ಲ, ಈ ಮತಕ್ಷೇತ್ರದಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುತ್ತೆ. ಯಾರು ಗೆಲ್ತಾರೆ? ಕುಮಾರಸ್ವಾಮಿ ಅವರ, ಸ್ಟಾರ್ ಚಂದ್ರುನ, ಕಾಂಗ್ರೆಸ್ ಗ್ಯಾರಂಟಿನ ಅಥವಾ ಮೋದಿ ಗ್ಯಾರಂಟಿನ? ಯಾರ್ ಗ್ಯಾರಂಟಿ? ಯಾರ್ ಗ್ಯಾರಂಟಿ? ಗ್ಯಾರಂಟಿ ಲೆಕ್ಕಾಚಾರ ಕೊಡುತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಬನ್ನಿ ಹಾಗಾದ್ರೆ. ಎಸ್, ಗ್ಯಾರಂಟಿ ನ್ಯೂಸ್ ಈಗ ಮಹಾವೀರ್ ಸರ್ಕಲ್ನಲ್ಲಿದೆ. ಇಲ್ಲೊಂದು ಟೀ ಸ್ಟಾಲ್ ಇದೆ, ನಂದಿನಿ ಪಾರ್ಲರ್. ಭಾಳಷ್ಟು ಜನ ಇಲ್ಲಿದ್ದಾರೆ. ಬನ್ನಿ ಮಾತಾಡ್ಸೋಣ ಯಾರು ಏನು ಹೇಳ್ತಾರೆ ಅಂತ. ಸರ್, ಎಲೆಕ್ಷನ್ ಫೈಟ್ ಇದೆಯಾ ಮಂಡ್ಯದಲ್ಲಿ? ಫೈಟ್ ಇದೆಯಾ ಸರ್? ಈಗ ಇದು ಒಂಥರ ಮಣ್ಣಿನ ಮಗ ವರ್ಸಸ್ ನೆಲದ ಮಗ ಅನ್ನೋ ಥರದಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ತಮಗೇನು ಅನ್ಸುತ್ತೆ? ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿದ್ದಿಲ್ಲ. ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಸೊ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಂತ ಗೊತ್ತಾ ಜನಕ್ಕೆ? ಗೊತ್ತಿಲ್ಲ. ಹೊಸಬ್ರು. ಸೊ ಹೊಸಬ್ರಿಗೆ
ಇಲ್ಲಿ ಯಾವುದೇ ಜಾಗ ಇಲ್ಲ ಅಂತೀರಾ? ಇಲ್ಲ ಸದ್ಯಕ್ಕಂತೂ ಇಲ್ಲ ಅವ್ರಿಗೆ. ಹಾ. ನೆಕ್ಸ್ಟ್ ಸರಿ ನೋಡೋಣ ಅವರು. ವೈ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಶಾಸಕರು. ಚನ್ನಪಟ್ಟಣ ಶಾಸಕರು ಅಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಜನರಿಗೆ ಪರಿಚಿತರು. ಇವ್ರು ಯಾವ ಪರಿಚಿತರು? ಇವರು ಶಾರ್ಟ್ ಚಂದ್ರ ಅವರು. ಈಗ ಕುಮಾರಸ್ವಾಮಿ ಅವರು ಹೊರಗ್ರವರು ಅಂತ ಹೇಳ್ತಾರಲ್ಲ, ಇವರೆಲ್ಲಿ ಅವರು? ಇವ್ರು ವೋಟರ್ ಐಡಿನೇ ಇಲ್ವಲ್ಲ ಮಂಡ್ಯ ಜಿಲ್ಲೆ ಒಳಗೆ. ಮಂಡ್ಯ ಜಿಲ್ಲೆ ಒಳಗೆ ಇವ್ರು ವೋಟರ್ ಐಡಿ ಇಲ್ಲ. ಅದಂಗೆ ಇವರು ಹೊರಗಿನವ್ರು ಅಂತಾರೆ, ಇವ್ರು ಹೊರಗ್ಲವ್ರು ತಾನೆ. ಈಗ ಇವ್ರ ಅಣ್ಣನ ಅಲ್ಲಿ ಶಾಸಕರು ಮಾಡೋರಲ್ಲ, ಅವರು ಇಲ್ಲಿಂದ ಹೋಗಿ ಹೊರಗ್ಲವ್ರು ತಾನೆ. ಹೊರಗ್ಲವರು ಒಳಗ್ಲವರು ಅನ್ಬಾರ್ದು, ನಮ್ಮ ವ್ಯಕ್ತಿ ನೋಡ್ಬೇಕಷ್ಟೆ. ಸೊ ಇಲ್ಲಿ ಪಕ್ಷ ಮುಖ್ಯ ಆಗಲ್ಲ ಅಂತೀರಾ ಸರ್? ಇಲ್ಲಿ ಪಕ್ಷ ಮುಖ್ಯ ಆಗಲ್ಲ ಅಂತೀರಾ? ಪಕ್ಷ ಈಗ ಬಿಜೆಪಿ ದಳ ಎರಡು ಕಮಾಂಡ್ ಆಗಿರೋದ್ರಿಂದ ಖಂಡಿತ ಅದೇ ಬರೋದು, ಬೇರೆ ಯಾವ್ದು ಬರಕ್ ಚಾನ್ಸ್ ಇಲ್ಲ. ಹೌದಾ? ಅವರು ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯಕ್ಕೆ ಪರಿಚಯನೇ ಇಲ್ಲ ಯಾರಿಗೆ ಅಂತ, ಯಾರು ಮಕಾನೇ ನೋಡಿಲ್ಲ. ಯಾರು ನೋಡ್ತಾರೆ ಮಕ? ಗ್ಯಾರಂಟಿ ಸರ್, ಕಾಂಗ್ರೆಸ್ ಗ್ಯಾರಂಟಿ ಯಾರಿಗ್ ಬೇಕಾಗಿತ್ತು? ಗ್ಯಾರಂಟಿ ಯಾರಿಗೂ ಬೇಕಾಗಿರಲಿಲ್ಲ. ಗ್ಯಾರಂಟಿ ನಮ್ದು ಕಿತ್ತಿ ಅವ್ರು ಕೊಡ್ತಾವ್ರ ಅಷ್ಟೇ. 110 ರೂಪಾಯಿ ಇದ್ದದ್ದು ಬೇಳೆ ಈಗ 165 ರೂಪಾಯಿ ಹಾಕುತ್ತಿದೆ. 55 ರೂಪಾಯಿ ಅಲ್ಲೇ ಹೋಯ್ತು. ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿಲ್ವಾ? 400-500 ರೂಪಾಯಿ ಇದ್ದು. ಗ್ಯಾಸ್ ಬೆಲೆ ಸೆಂಟ್ರಲ್ದು 55 ರೂಪಾಯಿ ಇದೆ ಟ್ಯಾಕ್ಸ್. ಇವ್ರದ್ದು 295 ಇದೆ. ಅದು ಇವ್ರು ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಗ್ಯಾಸ್ ಅಲ್ಲೇ ಕಮ್ಮಿ ಆಗುತ್ತೆ. ಸೆಂಟ್ರಲ್ ಟ್ಯಾಕ್ಸ್ ಬೇರೆ ಟ್ಯಾಕ್ಸ್, ಇವ್ರದ್ದು ಮಾತ್ರ ನಿಜವಾದ ಟ್ಯಾಕ್ಸ್. ಹೌದಾ? ಇವ್ರದ್ದು 300 ರೂಪಾಯಿ 295 ರೂಪಾಯಿ ಟ್ಯಾಕ್ಸ್ ಇರೋದು ಕರ್ನಾಟಕದ್ದು. ಸ್ಟೇಟ್ ಸೆಂಟ್ರಲ್ ಇರೋದು 55 ರೂಪಾಯಿ ಟ್ಯಾಕ್ಸ್ ಇರೋದು. ಸೊ ಗ್ಯಾಸ್ ಬೆಲೆ ಹೆಚ್ಚಾದ್ರೂ ಪರವಾಗಿಲ್ಲ, ಇಲ್ಲಿ ಮಾತ್ರ ನಮ್ಗೆ ದೇಶ ಮುಖ್ಯ. ದೇಶ ಸುಭದ್ರವಾಗೈತೆ, ದೇಶ ಮುಖ್ಯ ನಮ್ಗೆ. ಸೊ ದೇಶಕ್ಕೋಸ್ಕರ ನೀವು ಗ್ಯಾಸ್ ಎಷ್ಟಾದ್ರೂ ಪರವಾಗಿಲ್ಲ, ಪೆಟ್ರೋಲ್ ಎಷ್ಟಾದ್ರೂ ಪರವಾಗಿಲ್ಲ, ನಾವು ಕಷ್ಟಪಟ್ಟರು ಪರವಾಗಿಲ್ಲ. ನಮ್ ದೇಶ ಸಮೃದ್ಧಿಯಾಗಿರ್ಬೇಕು. ದೇಶ ಸಮೃದ್ಧಿಯಾಗಿದೆ, ಚೆನ್ನಾಗಿ ನಡೀತಾ ಇದೆ. ಓಕೆ. ಕಾಂಗ್ರೆಸ್ ಅವರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಇಲ್ಲಿ ಟ್ಯಾಕ್ಸ್ ರಾಜ್ಯದ ಸುಂಕ ಏನಿದೆ ಅದು ಕಡಿಮೆ ಆಗ್ಬೇಕು. ಅಲ್ಲಿದು ಮಾತ್ರ ಕಡಿಮೆ ಆಗ್ಬಾರ್ದು. ಅಲ್ಲಿ ಕಡಿಮೆ ಬರೀ 55 ರೂಪಾಯಿ ಇರೋದು ಸೆಂಟ್ರಲ್ ಟ್ಯಾಕ್ಸ್. ಇಲ್ಲಿರೋದು 295 ರೂಪಾಯಿ. ಸೊ ಈಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರು ಸರ್. ಸೊ ಅವ್ರಿಗೆ ಇಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಅವ್ರೇನ್ ಹೇಳ್ತಾ ಇದ್ದಾರೆ? ಬೇರೆ ಯಾರು ಗಂಡಸರೇ ಇಲ್ವಾ ಇಲ್ಲಿ ಸ್ಪರ್ಧೆ ಮಾಡಕ್ಕೆ? ಇಲ್ಲಿ ಇದು ಜನದ ಅಭಿಪ್ರಾಯದ ಮೇಲೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಗೆಲ್ತಾರೆ, ಅದು ಖಚಿತ. ಸೊ ಯಾವುದೇ ಫೈಟು ಇಲ್ಲ. ಫೈಟ್ ಆಗ್ಬೋದು. ಫೈಟ್ ಅತಿ ಹೆಚ್ಚಿನ ಅಂತರದಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಸೊ ಅವ್ರ ಕ್ಯಾಂಪೇನ್ಗೂ ಕೂಡ ಬರ್ಬೇಕಾಗಿಲ್ಲ. ಬರ್ಲೇಬೇಕು. ನಾನು ಗೆಲ್ತೀನಿ, ನಾನು ಇದೇ ಮಾಡ್ತೀನಿ ಅಂದ್ರೆ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಬರ್ತಾರೆ, ಜನ ಗೆಲ್ಲಿಸ್ತಾರೆ. ಓಕೆ ಸರ್, ಈಗ KRS ಡ್ಯಾಮ್ ಇದೆ, ನೀರಿದೆ, ಆದ್ರೂ ಇಲ್ಲಿ ಮಂಡ್ಯ ಜನ, ಮದ್ದೂರಿಂದ ಬರ್ತಾ ಇದ್ದೀನಿ ನಾನು, ನೀರಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಯಾಕೆ? ಎಲ್ಲಿದೆ ನೀರು? ಯಾವ ಡ್ಯಾಮಲ್ಲಿ ನೀರಿದೆ ಹೇಳಿ? ಹೇಮಾವತಿಲಿ ನೀರಿದೆಯಾ? ಕಾವೇರಿಯಲ್ಲಿ ನೀರಿದೆಯಾ? ಕಬಿರಿಲಿ ನೀರಿದೆಯಾ? ಎಲ್ಲ ಬಿಟ್ಟರೆ ಅವ್ರು ಕೇಳೋದಕ್ಕಿಂತ ಹೆಚ್ಚಿಗೆ ತಮಿಳ್ನಾಡಿಗೆ ಬಿಟ್ಟಿದ್ದೀರಿ ನೀವು. ಅಯ್ಯೋ, ಸಿದ್ದರಾಮಯ್ಯನವ್ರು ಬಂದ್ರೆ ಒಳ್ಳೆ ಬರಗಾಲ, ಸಿದ್ದರಾಮಯ್ಯನವ್ರು ಬಂದ್ರೆ ಮಳೆನೇ ಬರೋದಿಲ್ಲ. ಪ್ರಾಕೃತಿಕವಾಗಿ ನೀವು ಹೇಳಿದ್ರೆ SM ಕೃಷ್ಣ ಸಾಹೇಬ್ರು ಇದ್ದಾಗಲೂ ಕೂಡ ನೀರ್ ಇರ್ಲಿಲ್ಲ ಅಂತ. ಸೊ ಇದು ಪ್ರಕೃತಿ ಯಾವಾಗ ಒಲಿತಾಳೆ, ಯಾವಾಗ ಮುನಿಸ್ಕೊಳ್ತಾಳೆ ಅನ್ನೋದು ಯಾವುದೇ ರಾಜಕೀಯ ನಾಯಕರ ಪುಡಾರಿಗಳ ಕೈಯಲ್ಲಿ ಇಲ್ಲ. ಆದ್ರೆ ಅದೇ ಒಂದು ಚುನಾವಣಾ ವಿಷಯ. ಈಗ ಏನು ಅಂತಂದ್ರೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಬಂದ್ಬಿಡ್ತದೆ, ಬೇರೆ ಪಕ್ಷದವ್ರು ಬಂದ್ಬಿಟ್ರೆ ಬರಗಾಲ ಹೋಗ್ಬಿಟ್ಟು ಸುಭಿಕ್ಷೆ ಆಗುತ್ತೆ ಅಂತ. ಕರ್ನಾಟಕದ ಎಲೆಕ್ಷನ್ ಅಲ್ಲಿ ಆ ವಿಷಯ ಇಲ್ಲ, ಬರಗಾಲದ ವಿಷಯ ಇಲ್ಲ. ಮಂಡ್ಯ ಮಂಡ್ಯದಲ್ಲಿ ಇರ್ಬೋದು ಅದು. ಆದ್ರೆ ಈ ಸರ್ಕಾರ ಇವೇನೋ ಕೊಡ್ತಾ ಇದಾರಲ್ಲ ಗ್ಯಾರಂಟಿಗಳು, ಇದ್ರ ಅವಶ್ಯಕತೆ ಯಾರಿಗೂ ಇಲ್ಲ ಮೇಡಮ್. ನೀವು ಉದ್ಯೋಗ ಕೊಟ್ಟಿದ್ರೆ ಆಗ್ತಿತ್ತು ನಿರುದ್ಯೋಗಿಗಳಿಗೆ. ತುಂಬಾ ಜನ ವೃದ್ಧರು ಇದಾರೆ, ಗಂಡಸರು ವೃದ್ಧರು 65 ಆಗಿದೆ. ನನಗ್ ಕೊಡಿ, ಫ್ರೀ ಕೊಡಿ. ಹೆಂಗಸರಿಗೆ ಏನ್ ಕೆಲಸ ಬೆಟ್ಟದಲ್ಲಿ ಇದ್ರಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಏನಕ್ಕೆ ಅವ್ರಿಗೆ? ಹೆಂಗಸರಿಗೆ ಏನು ಮತ್ತೆ ಹೆಂಗಸರಿಗೆ ಏನ್ ಕೆಲಸ ಅಂತೀರಾ? ಅದ್ರ ಅರ್ಥ ಏನು? ಅಂದ್ರೆ ಗಂಡಸರಿಗೆ ಅಷ್ಟೇ ಕೆಲಸ, ಹೆಂಗಸರಿಗೆ ಕೆಲಸ ಇರಲ್ವಾ? ಒಂದ್ ಸೆಕೆಂಡ್, ಇವತ್ತು ನಮ್ಮ ಬೆಳಗ್ಗೆ ಹೆಂಗಸರು ದುಡಿಯಲ್ವಾ? ಗಂಡಸರು ಅಷ್ಟೇ ದುಡಿಬೇಕಾ? ಇವತ್ತು ನಮ್ಮ ಮನೇಲಿ ತಿಂಡಿ ಕೊಟ್ಟಿಲ್ಲ, ದೇವಸ್ಥಾನಕ್ಕೆ ಹೋಗೋರ ಶುಕ್ರವಾರ ನಾನು ಎಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ. ನಾವಿಲ್ಲಿ ಮಾಡ್ಕೊಂತೀನಿ ತಿಂಡಿನ, ಕಲ್ತಿದ್ರು ಮಾಡ್ಕೊಟ್ಬಿಡುವೆ. ಕಲೀರಿ. ಏನ್ ಹೆಣ್ಮಕ್ಳು ಬರೀ ತಿಂಡಿನೇ ಮಾಡ್ಕೊಡ್ತಾ ಇರ್ಬೇಕಾ ಮನೇಲಿ ಕುತ್ಕೊಂಡು? ಮತ್ತೆ ಅದೇನೇನು ಕಲೀರಿ, ಕಲ್ಸ್ಕೊಂಡು ಕೇಳಿ. ಸಿದ್ದರಾಮಯ್ಯ ಉದ್ಯೋಗ ಕೊಡಿ ಕೇಳಿ. ಎಲ್ಲರಿಗೂ ಹುಟ್ಟಾನೆ ಬರಲ್ಲ ಸರ್, ಕಲಿಬೇಕು. ನಮ್ಗೆ ಆ ಉದ್ಯೋಗ ಕಲ್ಸು ಕೇಳಿ. ಸಿದ್ದರಾಮಯ್ಯನವ್ರಿಗೆ ಮಾಡ್ತೀವಿ, ಒಂದು ಕ್ಯಾಂಟೀನಾರ ಮಾಡ್ತೀವಿ, ಮೊಬೈಲ್ ಕ್ಯಾಂಟೀನ್. ಏನ್ ಸರ್ ಮಾಡಿ, ಯಾರು ಬಿಟ್ಟು ನಿಮ್ಗೆ ತಡೆದವ್ರು ಯಾರು? ಈಗ ನೋಡಿ ಈಗ ಅಲ್ಲ ದುಡ್ಡು, ಈಗ ಇದು ಸಿದ್ದರಾಮಯ್ಯನವ್ರು ನಿಮ್ಗೆ ದುಡ್ಡು ಕೊಡ್ಬೇಕಾ ಕ್ಯಾಂಟೀನ್ ಹಾಕಕ್ಕೆ? ಏನಾದ್ರು ಸಹಾಯ ಮಾಡಬೇಕು ನೀವು. ಈಗ ನಿಮ್ಮ ಮನೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರಲ್ಲ, ಅದರಿಂದ ಹೆಲ್ಪ್ ಆಗಲ್ವಾ? ಆಗಿದೆ. ಕರೆಂಟು 600-700 ರೂಪಾಯಿ ದುಡ್ಡು ಬರ್ತಿತ್ತು. ಅದಕ್ಕೆ ಕರೆಂಟ್
ಕರೆಂಟ್ ಚಾರ್ಜ್ ಕಟ್ಟಕ್ಕೆ ಒಡವೆ ಮಡಿಗೆ ಕರೆಂಟ್ ಚಾರ್ಜ್ ಕಟ್ತಿದ್ದೋ. ಈಗ ಕರೆಂಟ್ ಚಾರ್ಜ್ 600-700 ರೂಪಾಯಿ ತಿಂಗಳಿಗೆ ಒಂದೊಂದು ತಿಂಗಳು ಕರೆಂಟ್ ಚಾರ್ಜ್ ಬರ್ತಿತ್ತು. ಹಳ್ಳಿಲಿ ಕರೆಂಟ್ ಚಾರ್ಜ್ ಫ್ರೀ ಆಯಿತು, ಫ್ರೀ ಕೊಡ್ತಾವ್ರೆ. ಹೆಂಗಸ್ರಿಗೆ 2,000 ಬರ್ತದೆ ಪಾಪ. ಹೆಂಗೆ ಅವ್ರು ಜೀವನ ಮಾಡ್ತಾರೆ? ಇರೋರು ಬೇಡ, ಇಲ್ದಿರೋರು ಜೀವನ ಮಾಡ್ತಾವ್ರೆ. ಗ್ಯಾರಂಟಿ ಮಾಡಿರೋದು ಏನು ತಪ್ಪಿಲ್ಲ. ಗ್ಯಾರಂಟಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಮಾಡಿರೋದು ಏನು ತಪ್ಪಿಲ್ಲ. ಕರೆಕ್ಟಾಗಿ ಕೊಟ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗೋದು. ಒಳ್ಳೇದಾಯ್ತಾ ಇದೆ ಹೆಂಗಸ್ರಿಗೆ. ಈಗ ತಪ್ಪು ಅಂತ ಯಾರು ಹೇಳಿದ್ರು? ಅದನ್ನ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾರು ಸರಿ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಿದ್ರೆ ಸರಿ ಹೋಗುದು. ಮತ್ತೆ ಯಾರಿಗೆ ಕೊಡ್ತಾವ್ರೆ? BPL ಕಾರ್ಡ್ ಇರೋರು ಕೊಡ್ತಾವ್ರೆ. BPL ಕಾರ್ಡ್ ಅಂತಲ್ಲ ತಾಯಿ, ಅದರಲ್ಲಿ ಅಲ್ಲ, ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾರೆ. ಮಹಿಳೆಯರಿಗೆ ಅವ್ರಿಗೆ ಅಲ್ಲಿ ತಾಯಿ ಕೋಟ್ಯಾಂತರ ರೂಪಾಯಿ ಇರೋರಿಗೆ 2,000 ಕೊಟ್ರೆ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಮೊದಲು ಟಿಸಿನ ಸರ್ಕಾರದ ವತಿಯಿಂದ ನೀವು ಅಂದ್ರೆ ಏನಂತ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಬರ್ತದೆ ಅಂತ ನಾನಂದಿಲ್ಲ ಸ್ವಾಮಿ. ನೀವ್ ಒಳ್ಳೆ, ನಾನು ಮದ್ದೂರಿಂದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮದ್ದೂರಿಂದ ಜನರನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಜನರ ಅಭಿಪ್ರಾಯದಲ್ಲಿ ಅದು ಒಂದು ಅಂತ. ನಾನೇನು ಹೇಳಕ್ಕೆ, ನಾನೇನು ಇಲ್ಲಿದೆ ಓಟ್ ಹಾಕ್ಬೇಕಾ ಮಂಡ್ಯದಲ್ಲಿ? ಏನ್ ಗೊತ್ತಾ, ಕಾಂಗ್ರೆಸ್ ಒಂದು ಗ್ಯಾರಂಟಿ ಯೋಜನೆ ಮಾಡಿದೆ. ಅದರಿಂದ ಎಲ್ಲ ಬಡ ಬಗ್ರು ಆಗಿದೆ ಹೊರತು ಯಾವ್ದೇ ಇದಲ್ಲ ಮೇಡಮ್. ಬರಗಾಲಕ್ಕೂ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ. ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಎತ್ತಕ್ಕೆ ಬಂದ್ರೆ ಎಮ್ಮೆ ಬರೆ ಹಾಕ್ತಾರ ಆಮೇಲೆ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯಿಂದ ನಮ್ಮ ಮನೆಗೆ ಒಂದು ಗ್ಯಾಸ್ ತಗೋತಿದ್ದೀವಿ. 1,000 ರೂಪಾಯಿ ದಿನಸಿ ಸಂಬಂಧ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಬರಗಾಲ ಇಲ್ಲ, ಬರಗಾಲ ಅಂತ ಏನಿಲ್ಲ. ಅದು ಸುಳ್ಳು. ಅದು ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಅದು ಇನ್ನು ಮೂಢನಂಬಿಕೆಯಲ್ಲೇ ಇದ್ರೆ ನಮ್ಮ ಕರ್ನಾಟಕ ಅದಕ್ಕೆ ಇದು ಮುಂದುವರಿತಿರುವ ದೇಶ ಅಂತ ಅನ್ಬೋದು. ಹಾಗಾದ್ರೆ ನಿಮಗೆ ಪ್ರಕಾರ ಯಾರ್ ಗ್ಯಾರಂಟಿ? ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಕಾಂಗ್ರೆಸ್ ಗ್ಯಾರಂಟಿ ಮೇಡಮ್. ಓಕೆ ಸರ್, ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿನೇ ಬರ್ಬೇಕು. ಮೋದಿ ಅಲ್ಲದೆ ನೀನ್ ಯಾರು ಗೆಲ್ಬಾರ್ದು. ಕಾಂಗ್ರೆಸ್ ಇಂದ ಏನ್ ಹೆಲ್ಪ್ ಆಗೈತೆ ನಿಮ್ಗೆ? 2,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಾರೆ, ಕರೆಂಟ್ ಫ್ರೀ, ದುಡ್ಡು 2,000 ರೂಪಾಯಿ ಕೊಡ್ತಾರ, ಅಕ್ಕಿ ಕೊಡ್ತಾವ್ರ. ಸರ್, ದುಡ್ಡು ಕೊಟ್ಟೆ ಎಣ್ಣೆ ಹೊಡೆಯೋದವ್ರು. ಒಂದ್ ನಿಮಿಷ ಸುಮ್ಮನೆ ರೀ. ಅಲ್ಲ, ಅದಲ್ಲ ಸರ್, ಮೋದಿ ಅವರಿಂದ ಏನು ಗ್ಯಾರಂಟಿ ಸಿಕ್ಕಿಲ್ವಾ ನಿಮ್ಗೆ? ಗ್ಯಾರಂಟಿ ಕೊಟ್ಟಿಲ್ಲ ಮೇಡಮ್. ಏನು ಗ್ಯಾರಂಟಿ? ಈ ದೇಶ ಕಾಯ್ತಾ ಇಲ್ವೇನ್ರಿ ಅವರು? ಗೆಲ್ತಾವೆ. ದೇಶನ ಸುಭದ್ರವಾಗಿ ನೋಡ್ಕೊತಾವ್ರಲ್ಲ. ಹೌದು ಮೇಡಮ್, ಹೌದು. ಮತ್ತೆ ಮುಂದಕ್ಕೆ ಬನ್ನಿ, ಗ್ಯಾರಂಟಿ ಸಿಕ್ಕೈತೆ. ಮುಂದಕ್ಕೆ ಬನ್ನಿ. ವರ್ಷಕ್ಕೆ ರೈತರಿಗೆ 6,000 ಕೊಡ್ತಾವ್ರೆ. ಆಮೇಲೆ ಬಾತ್ರೂಮ್ ವ್ಯವಸ್ಥೆ, ಸ್ವಚ್ಛ ಭಾರತ ಅದ್ ಮಾಡ್ತಾವ್ರೆ. ಆಮೇಲೆ ಮನೆಗೆ ನಲ್ಲಿ ನೀರು, ಅವೆಲ್ಲ ಗಂಗೆ ಯೋಜನೆ ಅಂತ ಐತಲ್ಲ, ಅವೆಲ್ಲ ಮಾಡ್ತಾವ್ರೆ. ಅವೆಲ್ಲ ಪ್ರತಿಯೊಬ್ಬರಿಗೂ ತಲುಪದೆ. ಇವತ್ತಿನ ಜನಕ್ಕೆ 2,000 ಕೊಡ್ತಾರೆ. ಅವೆಲ್ಲ ಏನು ಪ್ರಯೋಜನ ಇಲ್ಲ. ಮೋದಿ 2,000 ಕೊಟ್ಬಿಟ್ರೆ ಗ್ರೇಟ್. ಸಿದ್ದರಾಮಯ್ಯನವ್ರು ಕೊಟ್ಬಿಟ್ರೆ ಅದಿದಾ? ಮೋದಿ ಸಿದ್ದರಾಮಯ್ಯ 2,000 ರೂಪಾಯಿಗೆ ಸರಿ ಇಲ್ಲ. ಅದು ಮೋದಿ ಅವ್ರು ಕೊಟ್ರೆ ಸರಿ, ಸಿದ್ದರಾಮಯ್ಯವ್ರು ಕೊಟ್ರೆ ಸರಿ ಇಲ್ಲ. ಸರ್, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಫೈಟ್ ಇದೆ ಅಂತ ಅನ್ಸುತ್ತೆ ತಮಗೆ? ಫೈಟ್ ಇಲ್ಲ. ಒನ್ ಸೈಡೆಡ್ ಅಂತೀರಾ? ಒನ್ ಸೈಡೆಡ್ ಇನ್ ಫೇವರ್ ಆಫ್ ಯಾರ್ದು? ಕುಮಾರಣ್ಣ ಗೆಲ್ತಾರೆ. ಕುಮಾರಣ್ಣ ಗೆಲ್ತಾರೆ. ಇದು ರಾಷ್ಟ್ರಕ್ಕೆ ಚುನಾವಣೆ, ರಾಜ್ಯಕ್ಕಲ್ಲ. ಏನಿದ್ರು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಲೆವೆಲ್ಗಿದೆ. 3ನೇ ದರ್ಜೆ ರಾಷ್ಟ್ರ ಮಾಡಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು. 1ನೇ ದರ್ಜೆ ರಾಷ್ಟ್ರ ಬೇಕು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರಬೇಕು. ಸೊ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರ್ಬೇಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಬೇಕು. ಬಟ್ ಕುಮಾರಸ್ವಾಮಿ ಅವರು ಈಗ ಮೈತ್ರಿ ಅಭ್ಯರ್ಥಿ ಹೌದು, ಆದರೆ ಅವರು ಮಂಡ್ಯದ ಬಗ್ಗೆ ಮಾತಾಡ್ತಾ ನಾನು ಕೃಷಿ ಸಚಿವನೂ ಆಗ್ಬೋದು, ಇಲ್ಲಿನ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಸಮರ್ಥವಾಗಿ ಧ್ವನಿ ಎತ್ತುತ್ತೀನಿ, ಮಂಡ್ಯದ ಜನರಿಗೆ ನೀರಿನ ವ್ಯವಸ್ಥೆ ಸೇರಿದಂತೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾನು ದುಡಿತೀನಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದು ಮೋದಿ ಅವರಿಗೋಸ್ಕರ ಹಾಕ್ತಾ ಇರೋ ಓಟ ಅಥವಾ ಕುಮಾರಸ್ವಾಮಿ ಅವ್ರಿಗೋಸ್ಕರ ಹಾಕ್ತಾ ಇರೋ ಓಟ? ಇಲ್ಲ, ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ನೀರಾವರಿ ಸಮಸ್ಯೆಯಲ್ಲಿ ಕಾವೇರಿ ತುಂಬಲಿಲ್ಲ ಅಂತಲ್ಲ, ಇಲ್ಲಿ ರೈತರಿಗೆ ಸರಿಯಾದ ಮಾಹಿತಿನೇ ಇಲ್ಲ ನೀರು ಎಷ್ಟು ಉಪಯೋಗಿಸ್ಬೇಕು ಅಂತ. ಯಥೇಚ್ಛವಾಗಿ ನೀರು ಉಪಯೋಗಿಸ್ತಾ ಇದ್ದಾರೆ, ಯಥೇಚ್ಛವಾಗಿ ಮಿನರಲ್ ಉಪಯೋಗಿಸ್ತಾ ಇದ್ದಾರೆ. ಯಾವುದೇ ಸರ್ಕಾರಗಳು ಅವ್ರಿಗೆ ಯಾವುದೇ, ನಾನೊಬ್ಬ ರೈತನಾಗಿ ಹೇಳ್ತಾ ಇದ್ದೀನಿ, ನೀರನ್ನ ಅವಶ್ಯಕತೆಗಿಂತ ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ. ಎಲ್ಲ ಬೆಳೆಗಳಿಗೂ ಮಿನರಲ್ಸ್ ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ, ಭೂಮಿ ಹಾಳಾಗ್ತಾ ಇದೆ. ಹಂಗಾಗಿ ಬರ ಬಂತು ಅಂತೇನಿಲ್ಲ, ಬರದಲ್ಲೂ ಬೇಕಾದ್ರೆ ನಾವು ಬೆಳೆ ಬೆಳಿಬೋದು. ಅಂದರೆ ರೈತರಿಗೆ ಸರಿಯಾದ ತಿಳುವಳಿಕೆ ಯಾವುದೇ ಸರ್ಕಾರ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ಕುಮಾರಣ್ಣ ಗೆದ್ದರೆ ಖಂಡಿತ ಅವರು ಇಲ್ಲಿ ಪರಿಹಾರ ಆಗುತ್ತೆ, ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಯಾರು ಬರ್ತಾರೆ ಈ ಸರಿ? ಕಾಂಗ್ರೆಸ್ ಬಿಜೆಪಿನ? ಕುಮಾರಸ್ವಾಮಿ. ಓಕೆ, ಕುಮಾರಸ್ವಾಮಿ ಅವರು ಅವ್ರ ವಿರುದ್ಧ ಯಾರು ಫೈಟ್ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಸ್ಟಾರ್ ಚಂದ್ರು ಗೊತ್ತಾ ಯಾರು ಅಂತ? ಗೊತ್ತಿಲ್ಲ, ಉದ್ಯಮಿ ಅವರು ಗೊತ್ತು, ಆದ್ರೂ ಕುಮಾರಣ್ಣ ಗೆಲ್ತಾರೆ. ಕುಮಾರಣ್ಣ ಗೆಲ್ತಾರೆ. ಓಕೆ, ಎಷ್ಟು ಲೀಡಲ್ಲಿ ಗೆಲ್ಬಹುದು?
ಅವ್ರಿಗೆ ಮೈತ್ರಿ ಆಗಿರೋದ್ರಿಂದ 1 ಲಕ್ಷದ ಮೇಲೆ ಗೆಲ್ತಾರೆ. 1 ಲಕ್ಷದ ಮೇಲೆ ಗೆಲ್ತಾರೆ. ಲಾಸ್ಟ್ ಟೈಮು ಅವ್ರ ಮಗ ನಿಂತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು, ಆದ್ರೆ ಇದೇ ಜನ ಅವರನ್ನ ಸೋಲ್ಸ್ಬಿಟ್ರು, ಹೌದಲ್ಲ ಸರ್? ಅದು ಸ್ವಾಭಿಮಾನ ಅಂತ ಮೊದಲನೇ ಸತಿ ಸೋಲ್ಸಿದ್ರು ನ್ಯಾಯ. ಈ ಸತಿ ಎಲ್ಲ ಅನ್ಯಾಯ ಆಗಿರೋ. ಈಗ ಸುಮಕ್ಕ ಅವ್ರು ಇನ್ನೂ ಬಂದಿಲ್ಲ ಫೀಲ್ಡ್ಗೆ, ಅಂದ್ರೆ ಅವ್ರು ಇನ್ನೂ ಓಟ್ ಕೇಳ್ತಾ ಇಲ್ಲ ಕುಮಾರಸ್ವಾಮಿ ಅವ್ರ ಪರ. ಈಗ ಕುಮಾರಸ್ವಾಮಿ ಅವರು ಪರನೂ ಇಲ್ಲ, ಈಗ ಇದು ಯಾವುದು BJP ಕಡೆ ಇಲ್ಲ, ನಿಂತಿರೋದ್ರಿಂದ ಅವ್ರು ಕಾಂಗ್ರೆಸ್ನವರು, ಅಂಬರೀಷ್ ಅಣ್ಣಂಗೆ ಕಾಂಗ್ರೆಸ್ನವರಾಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಎಲ್ಲ ಕುಮಾರಣ್ಣಂಗೆ ಸಪೋರ್ಟ್ ಕೊಡ್ತಾರೆ. ಆದ್ರಿಂದ ಲಕ್ಷದ ಮೇಲೆ ಗೆಲ್ತಾರೆ. ಓಕೆ, ಸುಮಲತಾ ಅವ್ರು ಇನ್ನೂ ಪ್ರಚಾರಕ್ಕೆ ಇಳಿದಿಲ್ಲ, ಈ ಕಡೆ ರಮ್ಯಾ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ಇಡೀ ರಾಜ್ಯದಲ್ಲಿ ತುಂಬಾ ಗಮನ ಸೆಳೆದಿರುವಂತಹ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇದು ಒಂದು. ಬಟ್ ಹಾಗೆ ನೋಡಿದ್ರೆ ಸ್ಟಾರ್ ಚಂದ್ರು ಅವರು ತುಂಬಾ ಜನರಿಗೆ ಪರಿಚಯ ಇಲ್ಲ. ಈ ಎಲೆಕ್ಷನ್ ನಲ್ಲಿ ಪ್ರಮುಖವಾಗಿ ಅವರು ಕಾಣಿಸ್ತಾ ಇದ್ದಾರೆ. ಆದರೆ ಇಟ್ಸ್ ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ಅವರು ಮತ್ತು ಚಲುವರಾಯಸ್ವಾಮಿ ಅವರು ಅಂತ ಹೇಳ್ತಾ ಇದ್ದಾರೆ. ಸೊ ತಮ್ಗೇನು ಅನ್ಸುತ್ತೆ ಸರ್? ಇಲ್ಲ, ಕುಮಾರಸ್ವಾಮಿ ಅವರೇ ಗೆಲ್ಲೋದು. ಯಾಕೆಂದ್ರೆ ಸ್ಟಾರ್ ಚಂದ್ರ ಹೆಸರೇ ಕೇಳಿಲ್ಲ ಅವ್ರಿಗೆ. ಈಗ ಬರ್ತಾ ಇರೋದು ಈಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಮೊದಲಿಂದ ಪ್ರಚಲಿತ ಆದ್ರಿಂದ ಅವರೇ ಗೆಲ್ಲೋದು. ಅದು BJP ಪರ ಇರೋದ್ರಿಂದ ಸಮ್ಮಿಶ್ರ ಇದರಿಂದ ಗೆಲ್ತಾರೆ. ಅಲ್ಲ, ಈಗ BJP ಮತ್ತು JDS ನಲ್ಲಿ ಯಾರು ಗಂಡಸರೇ ಇಲ್ವಾ? ಚನ್ನಪಟ್ಟಣದಿಂದ ಬರ್ಬೇಕಾ ಕುಮಾರಸ್ವಾಮಿ ಅವರು ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅದರಲ್ಲಿ BJP ಪರ ಇರೋದ್ರಿಂದ BJP ಗೆಲ್ಲುತ್ತೆ. ಇಡೀ ಇದರಲ್ಲಿ ನರೇಂದ್ರ ಮೋದಿ ಅವರದೇ ಸರ್ಕಾರ ನೆಕ್ಸ್ಟ್. ಸರ್, ಇಲ್ಲಿ ಜಾತಿ ವರ್ಕೌಟ್ ಆಗುತ್ತಾ ಇಲ್ಲಿ? ಈಗ ಒಕ್ಕಲಿಗರ ವಿಚಾರದಲ್ಲಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ದಾರೆ. ಒಕ್ಕಲಿಗರ ವಿಚಾರದಲ್ಲಿ ಮಟ್ಟದ ವಿಚಾರ ತಗೊಂಡು ಬಂದ್ರು ಮತ್ತು ಸರ್ಕಾರದ ವಿಚಾರ ತಗೊಂಡ್ಬಂದ್ರು. ಒಕ್ಕಲಿಗರ ಸರ್ಕಾರನ ಕೆಡವಿದ್ರು, ಅಂಥವ್ರ ಜೊತೆನೇ ಸೇರ್ಕೊಂಡಿದ್ದೀರಾ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಿಂಗಾಗಿ ಈ ಜಾತಿನ ತಗೊಂಡು ಬಂದು ಏನು ಫೈಟ್ ನಡೀತಾ ಇದೆ ಮಂಡ್ಯದಲ್ಲಿ, ಮಂಡ್ಯದ ಜನ ಇದಕ್ಕೆ ತಲೆ ಕೆಡಿಸ್ಕೊತಾರ? ಯಾರೋ ತಲೆ ಕೆಡ್ಸ್ಕೋದಿಲ್ಲ. ಅವ್ರು ಯಾರು ಗೋಟ್ ಹಾಕ್ಬೇಕೋ ಅವ್ರಿಗೆ ಹಾಕ್ತಾರೆ. ಎಲ್ಲವರು ಒಕ್ಕಲಿಗರು ಅನ್ಕ ಹೋಗೋದು ಕುಮಾರಸ್ವಾಮಿ ಅಣ್ಣ. ಸಿದ್ದರಾಮಯ್ಯ ಹಂಗೆಲ್ಲ ಹೇಳುದಿಲ್ಲ, ಎಲ್ಲ ಪರವಾಗೂ ಇರ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ತಿಲ್ಲ, DK ಶಿವಕುಮಾರ್ ಅವ್ರು ಹೇಳ್ತಾವ್ರೆ. ಈಗ ಮಟನ್ ಎಳ್ಕೊಂಡ್ ಬರ್ತಾವ್ರೆ, ಜಾತಿನ ಎಳ್ಕೊಂಡ್ ಬರ್ತಾವ್ರೆ. ಜಾತಿ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಅವರು ಪ್ರತಿಯೊಬ್ಬರು ಬೇಕು, ಕಾಂಗ್ರೆಸ್ನವ್ರಿಗೆ ಪ್ರತಿಯೊಬ್ಬರು ಬೇಕು, ಇವ್ರಿಗೆ ಬರೀ ಒಕ್ಕಲಿಗರೇ ಬೇಕು. ಅಷ್ಟರಲ್ಲಿ ಅವರು ಓಟ್ ಮಾಡೋದು. ಈಗ ಜನಗಳು ಮುಂದೆ ಅದು ಓಟು, ಯಾರ ಮುಂದೆನೂ ಇಲ್ಲ ಅದು. ಅಷ್ಟೇ ಮೇಡಮ್ ಅವರೇ. ಈಗ DK ಶಿವಕುಮಾರ್ ಅವ್ರು ಹೇಳಿದ್ರು ಸರ್ಕಾರ ಉಳಿಸ್ತೇನೆ ನಾನು ಅಂತ ಅಂದ್ಬಿಟ್ಟು. ಅವರೇ ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಮಾತಾಡ್ಬೇಕಾದ್ರೆ, ಸರ್ಕಾರ ಉಳಿಸ್ಬೇಕಾದ್ರೆ ನಾನು ಹೋಗಿದ್ದೆ, ಚಳಿಲಿ ನಿಂತಿದ್ದೆ, ಬಿಸಿಲಲ್ಲಿ ನಿಂತಿದ್ದೆ ಅಂತೆಲ್ಲ ಹೇಳ್ತಾರೆ. ಎಸ್ ಟಿ ಸೋಮಶೇಖರ್ ಗೋಪಾಲಯ್ಯ ನನಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಹೆಸರು ಅನೌನ್ಸ್ ಮಾಡಲಿಲ್ಲ ಅಂತ ಹೇಳ್ತಾರೆ ಅವರೇನೆ. ಸರ್ಕಾರ ಉಳ್ಸಕ್ಕೆ ಹೋಗಿದ್ರು ಅವರು. ಸರ್ಕಾರ ಬೀಳ್ಸಕ್ಕೆ ಮೂಲ ಕಾರಣನೇ ಮೊನ್ನೆ DK ಶಿವಕುಮಾರ್ ಸಿದ್ದರಾಮಯ್ಯನವರು. ಹೆಂಗ್ ಉಳಿಸ್ತಾರೆ? ಒಕ್ಕಲಿಗರು ಸರ್ವಾಂಗ ನಾಯಕ ದೇವೇಗೌಡ್ರೆ, ಕುಮಾರಸ್ವಾಮಿ ಅವರು. DK ಶಿವಕುಮಾರ್ ಅವರು ಒಕ್ಕಲಿಗರ ಮಠಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಠ ಕಟ್ಟಕ್ಕೆ ಹೋಗಿದ್ರಿ ಮತ್ತು ಸ್ವಾಮೀಜಿಗಳು ಫೋನ್ ಟ್ಯಾಪ್ ಮಾಡಿದ್ರಿ ಅಂತ ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದಾವೆ. ದಾಖಲೆ ಇದ್ರೆ ಬಿಡುಗಡೆ ಮಾಡ್ಬಿಟ್ಟು ಮಾತಾಡ್ಬೇಕು, ಸುಮ್ಮನೆ ಹೂವಪ್ಪ ಮಾತಾಡೋದಲ್ಲ. ಹಂಗೇನಾದ್ರೂ ಫೋನ್ ಟ್ಯಾಪ್ ಮಾಡಿದ್ರೆ ನಾನು ಸರ್ಕಾರ ಉಳಿಸ್ಕೊತಾ ಇದ್ದೆ, ನಾನು ಹಿಂಗೆ ಸರ್ಕಾರ ಬೀಳ್ತಾ ಇರಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳೋದು. ಹೌದು, ಈ ಒಕ್ಕಲಿಗರ ಜನಾಂಗದಲ್ಲಿ ಸರ್ವಾಂಗ ನಾಯಕ ದೇವೇಗೌಡರು. ಅವತ್ತು ಸರ್ಕಾರ ಬೀಳ್ಬೇಕಾದ್ರೆ ಸ್ವಾಮೀಜಿ ಇರುತ್ತೆ, ಕುಮಾರಸ್ವಾಮಿ ಅಮೇರಿಕಾದಲ್ಲಿ. ಜಾತಿ ನೋಡಿ ಮಂಡ್ಯದ ಜನ ಓಟ್ ಹಾಕ್ತಾರಾ? ಓಟ್ ಹಾಕ್ತಾರೆ ಮೇಡಮ್, ಹಾಕ್ತಾರೆ. ಹಾಕೋರು ಇದಾರೆ, ಹಾಕ್ತಿರೋರು ಇದಾರೆ. ಜಾತಿ ನೋಡಿ, ಅಭಿವೃದ್ಧಿ ನೋಡಿ ಓಟ್ ಹಾಕೋರು ಇದಾರೆ. ಕುಮಾರಣ್ಣ ಪರವಾಗಿ ಕೆಲಸ ಮಾಡಿರೋರು ಅವ್ರ ಕೆಲಸ ನೋಡಿ ಓಟ್ ಹಾಕ್ತಾರೆ. DK ಶಿವಕುಮಾರ್ ಮೈ ಬ್ರದರ್ಸ್ ಅಂತಾರಲ್ಲ, ಒಕ್ಕಲಿಗರಲ್ಲಿ ಯಾರು ಬ್ರದರ್ಸ್ ಇಲ್ವಾ? ಕಪಾಲಿ ಬೆಟ್ಟನ ಏಸು ಬೆಟ್ಟ ಮಾಡೋಕೆ ಹೋದ್ರಲ್ಲ, ಅವಾಗ ಒಕ್ಕಲಿಗರು ಗಮನ ಬರಲಿಲ್ವ ಅವ್ರಿಗೆ? ಒಕ್ಕಲಿಗರೇನು ಅವ್ರು ಮಾತ್ರನ ಬ್ರದರ್ಸು? ಒಕ್ಕಲಿಗರು ಯಾರು ಬ್ರದರ್ಸ್ ಇಲ್ವಾ? ಅಷ್ಟು ಧೈರ್ಯ ಇದ್ರೆ ಒಕ್ಕಲಿಗರು ನಮ್ಮ ಬ್ರದರ್ಸ್ ಅನ್ಲಿ ಅವರು. ಒಕ್ಕಲಿಗರು ತಾನೆ ಎಷ್ಟು BJP ಅವರು ಹಿಂದೂಗಳು ಅಂತಾರಲ್ಲ, ಹಿಂದೂಗಳು ಅಂದಮೇಲೆ ಅಲ್ಪಸಂಖ್ಯಾತರು ಯಾರು ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಎಂಟು ಕೊಡ್ಲಿ ಮೇಡಮ್, ಅವಾಗ ಇದು ಮಾಡ್ತಾರೆ. ಆಮೇಲೆ ಎಲ್ಲ ಇದು ಜನಾಂಗದಲ್ಲಿ ಊಟ ಮಾಡ್ಲಿ ಅವ್ರು, ಅವಾಗ ಅಲ್ಲಿ ಹಿಂದೂಗಳು ಅಂದ್ರೆ ಏನ್ ಪ್ರಯತ್ನ? ಹಿಂದೂಗಳಂದ್ರೆ ಬರೀ ಅಪ್ಪರ್ ಕ್ಯಾಸ್ಟ್ ಅವರು ಅಂತ ಅವ್ರು ವಾದ ಮಾಡೋದು. ಅವ್ರಿಗೆ ಎಂಟು ಕೊಡ್ಲಿ. ಇಲ್ಲ, ಹಿಂದೂಗಳು ಅಂದ್ಮೇಲೆ ಎಲ್ಲ ಸೇರ್ಕೊಂಡ್ರು ಅಂತ. ಅಲ್ಲಿಗೆ ಅಲ್ಪಸಂಖ್ಯಾತರು ಯಾರು ಇದ್ರಲ್ಲಿ ಇದ್ದಾರೆ ಅವ್ರಿಗೆಲ್ಲ ಇದು ಕೊಡ್ಬೋದು. ಎಲ್ಲ ಪಕ್ಷದಲ್ಲೂ ಇದೆ ಮೇಡಮ್, ಒಂದು ಪಕ್ಷವಾಗಿ ಸೀಮಿತವಾಗಿಲ್ಲ. ಜಾತಿ ರಾಜಕಾರಣ ಎಲ್ಲ ಪಕ್ಷದವರು ಮಾಡೋದೆ. ಇವತ್ತೇ ಒಂದು ಕೆಲಸ ಮಾಡಿ, ಬೋರ್ಡ್ ಹಾಕೊಂಡ್ಬಿಡಿ. ಒಂದ್ ನಿಮಿಷ, ನಿಮ್ಮ ಹೆಸರೇನು? ಒಂದ್ ನಿಮಿಷ ತಡಿ. ಆಯ್ತಾಯ್ತು ಸರ್, ಒಂದ್ ನಿಮಿಷ ತಡಿ. ಒಂದ್ ನಿಮಿಷ, ನಿಮ್ಮ ಹೆಸರೇನು ಸರ್? ನೀವು ಒಂದ್ ಕೆಲಸ ಮಾಡಿ, JDS ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಗೊತ್ತಾಗಲ್ವಲ್ಲ
ಗೊತ್ತಿಲ್ಲ ನೀವು ಯಾರು JDS ಯಾರು ಬಿಜೆಪಿ ಅಂತ. ನೀವು ಮತ್ತಿನ್ನೇನ್ ಎರಡೆರಡು ಸರಿ ಸರ್ ನೀವು? ಪರವಾಗಿ ಮಾತಾಡಿದವ್ರಿಗೆ ಅಲ್ಲ ಸರ್, ಏ, ನೀವು ನಾವೇನ್ ಮಾತಾಡಿ. ಅಜ್ಜನ್ ಮಕ್ಳಾ? ಮತ್ತಿನ್ನೇನ್ ಸರ್ ಬೋರ್ಡ್ ಹಾಕೊಂಡಿದ್ದೀರಾ ನೀವು ಏ, JDS ಅಂತ. ಮೊದ್ಲವ್ರಿಗೆ ಎರಡು ಸಾರಿ ಮತ್ತೆ ಹಿಡಿಲಿಲ್ವೇನ್ರಿ ನೀವು? ಸುಮ್ನೆ ಎರಡನೇ ಇರಿ ಟ್ರಿಪ್ ಸರ್. ಹಿಡಿಲಿಲ್ವೇನ್ರಿ ನೀವಲ್ಲೇ? ನಮ್ಗೆ ಗೊತ್ತೇ ಇಲ್ಲ ನೀವು JDS. ಮೋದಿಗೆ ಕುಮಾರಸ್ವಾಮಿಗೆ ಆಯ್ತಾ ಗೌಡ್ರಿಗೆ ಆಯ್ತಾ ಸರ್ ಒಂದ್ ಕೆಲಸ ಮಾಡಿ ನೀವು JDS ಅಂತ ಹಾಕೊಂಬಿಡಿ ನಾ ಬಂದು ಹಿಡಿತೀನಿ, ಕಾಂಗ್ರೆಸ್ ಅಂತ ಹಾಕಡೆ ಹಿಡಿತೀನಿ, ಬಿಜೆಪಿ ಅಂತ ಹಾಕಡೆ ಹಿಡಿತೀನಿ. ನಮ್ಗೆ ಗೊತ್ತಾಗುತ್ತೆ ಸರ್ ನೀವಂತ. ಮಾತಾಡಿದ್ರಿ ತಾನೆ ಕೊಟ್ಟೆ ತಾನೆ ಅವಕಾಶ. ಇವೆಲ್ಲ ನನ್ನ ಹತ್ರ ಪುಡಾರಿಗಳ ತರ ನಡ್ಕೋಬಾರ್ದು ಅಷ್ಟೇ. ನಾನು ಕೊಟ್ಟಿದ್ದೀನಿ ಅವಕಾಶ, ಫಸ್ಟ್ ನಿಮ್ಮನ್ನೇ ಮಾತಾಡ್ಸಿದ್ದೀನಿ, ಹೋಗಿ ಹಿಂದಕ್ಕೆ. ಈಗ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡದ್ದು ಕಾಂಗ್ರೆಸ್. ಮಹಾನ್ ಭಾವ ವಲ್ಲಭಾಯ್ ಪಟೇಲ, ನೆಹರು, ಶಾಸ್ತ್ರಿಗಳು ಇಂಥ ಮಹಾನ್ ಭಾವರು ರಾಜ್ಯ ಆಳಿ ದೇಶ ಸುಭಿಕ್ಷ ತಂದರು. ಇವನು ಯಾವ ಸುಭಿಕ್ಷ ತರಲಿಲ್ಲ, ದರಿದ್ರ ತಂದ ಯಾರು ಈ ಮೋದಿ. ದರಿದ್ರವೇ ಬಂದದ್ದು ಇವನು 10 ವರ್ಷ. ಏನ್ ದರಿದ್ರ ಬಂದೈತೆ ಮೋದಿ ಅವರಿಂದ? ಏನಾಗಿದೆ, ಏನೋ ಮಳೆ ಇದೆ, ಬೆಳೆ ಇದ್ದು ಮಳೆ ಬೆಳೆ ಮೋದಿ ಅವ್ರು ನೋಡಿ ಬರ್ತದ? ಏನು ಮಾಡ್ತಾರೆ. ಹಾ ಆದ್ದರಿಂದ ಕಾಂಗ್ರೆಸ್ ನಿಜವಾದ ಕಾಂಗ್ರೆಸ್, ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಹೆಸರು ಹೇಳಿ ನೋಡೋಣ. ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು? ಕಾಂಗ್ರೆಸ್? DK ಶಿವಕುಮಾರ್, DK ಸುರೇಶು. ಅದು ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ, ಮಂಡ್ಯದಲ್ಲಿ ಹೇಳಿ. ಮಂಡ್ಯದಲ್ಲಿ ಹಾ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು. ಪಾಪ ಅಷ್ಟಾದ್ರೂ ತಿಳ್ಕೊಂಡಿದಾರಲ್ಲ ಸಾಹೇಬ್ರು. ಹೇಳಿ ಸರ್. ಅಲ್ಲ ಎಲೆಕ್ಷನ್ ಹೆಂಗೆ ಐತಿ? ಕುಮಾರಸ್ವಾಮಿ ಹಾ ವೆಂಕಟರಮಣೇಗೌಡ ಅವ್ರದ್ದು ಸ್ಟಾರ್ ಬಿಲ್ಡರ್ಸ್ ಅಂತ ಒಂದು ಕಂಪನಿ ಐತೆ, ಅದಕ್ಕೆ ಅವ್ರನ್ನ ಸ್ಟಾರ್ ಚಂದ್ರು ಅಂತ ಕರೀತಾರಂತೆ. ಅದು ವೆಂಕಟರಮಣೇಗೌಡ. ವೆಂಕಟರಮಣೇಗೌಡ. ಕಾಂಗ್ರೆಸ್ ನಿಜವಾದದ್ದು ದೇಶದಲ್ಲಿ. ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಸರ್, ಈಗ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ರೈತರ ವಿಚಾರದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ರು. ಅವ್ರಿಗೆ ಆದಂಥ ಒಂದು ಓನ್ ಐಡೆಂಟಿಫಿಕೇಶನ್ ಇದೆ, ಅಂದರೆ ಅವ್ರಿಗೆ ಆದಂಥ ಒಂದು ಗುರುತಿದೆ. ಈಗ ಅವರು ಮೋದಿ ನೆರಳಲ್ಲಿ ಗೆಲ್ಲಬೇಕಾಗಿಲ್ಲ, ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ಗುರುತು ಪರಿಚಯ ಕರ್ನಾಟಕ ಜನರಲ್ಲಿ ಇದೆ. ಈಗ ನೀವು ಮೋದಿ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕ್ತಿರೋ ಅಥವಾ ಕುಮಾರಸ್ವಾಮಿ ಅವರು ಈ ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯ ನೋಡಿ ಓಟ್ ಹಾಕ್ತಿರೋ? ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತಿತ್ತು. ಹಾಂ, ಕುಮಾರಸ್ವಾಮಿ ಬೇಕು. ಹಾಂ. ಸೊ JDS ಪಾರ್ಟಿ, ನೀವು JDS ಪಾರ್ಟಿ ಇಲ್ಲ, ನಾವು ಕಾಂಗ್ರೆಸ್ ಪಾರ್ಟಿ. ಈಗ ಅದು MP ಕುಮಾರಸ್ವಾಮಿಗೆ ಓಟ್ ಹಾಕೋದು. ಸೊ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ? ಮೋದಿನೇ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಆಲ್ ರೈಟ್. ನೀವು ಸರ್ ಅಲ್ಲ ಏನ್ ಅನ್ಸುತ್ತೆ ಸರ್ ಸದ್ಯ ಫೈಟ್ ಕುಮಾರಸ್ವಾಮಿ ಗೆಲ್ತಾರೆ 2 ಲಕ್ಷ ಲೀಡಿಂದ. 2 ಲಕ್ಷ ಲೀಡಿಂದ ಈ ಕುಮಾರಸ್ವಾಮಿ ಅವರನ್ನ ಗೆಲ್ಸೋದಕ್ಕೆ ಇವತ್ತು ಏನು ನೀವು ಮಂಡ್ಯದ ಜನ ರೆಡಿ ಆಗಿದ್ದೀರಿ? ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇದೇ ಜನ ಸೋಲಿಸಿದ್ರಿ. ಮಂಡ್ಯದಲ್ಲಿ 8ರಲ್ಲಿ 7 ಜನ ಕಾಂಗ್ರೆಸ್ MLAಗಳು, ಒಂದೇ ಒಂದು ಮಾತ್ರ JDS MLA. ಹಿಂಗೆ ಯಾಕಾಯ್ತು? ಗ್ಯಾರಂಟಿ ಘೋಷಣೆ ಮಾಡಿದ್ರು ಓಟ್ ಆ ಕಡೆ ಹೋಗೋದು. ಈ ಗ್ಯಾರಂಟಿ ಟುಸ್ ಆಯ್ತಲ್ಲ ಎಲ್ಲ, ಅದರಿಂದ ಈ ಕಡೆ ತಿರುಗಿ ಜನ ಮೋದಿಯವ್ರನ್ನ ಇಷ್ಟಪಡ್ತಾರೆ. ಸಾಮಾನ್ಯಗೆ 75 ಭಾಗ ಮೋದಿ ಇಷ್ಟಪಡ್ತಾರೆ. ಮೋದಿ ಕಾರ್ಯಕ್ರಮಗಳು ಗೊತ್ತಿರ್ಬೇಕಲ್ಲ ನಿಮಗೆ, ತಮಗೆಲ್ಲ ಗೊತ್ತಿರ್ಬೇಕಲ್ಲ. ಈಗ ಪ್ರಪಂಚದಲ್ಲಿ ಒಂದು ದಿವಸಕ್ಕೆ 48 ಕಿಲೋಮೀಟ್ರ್ ಹೈವೇ ಆಯ್ತದೆ. ಚೈನಾದಲ್ಲಿ 47 ಕಿಲೋಮೀಟ್ರ್ ಆಯ್ತದೆ. ಎಲ್ಲ ದೇಶ ಹಿಂದಿಕ್ಕಿವಿ ನಾವು. ಹೈವೇ ರೋಡ್ ಮಾಡ್ತಾರಲ್ಲ, ಒಂದು ಪರ್ ಡೇ 48 ಕಿಲೋಮೀಟ್ರ್ ನಡೀತಾ ಇರೋದು ಕೆಲಸ. ಯಾವ ದೇಶ ನಡೀತಾ ಇದೆ ಆ ಥರ ವರ್ಕು? ಗ್ಯಾರಂಟಿ ಅಂದ ತಕ್ಷಣ ಅದು ಕೇವಲ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ, ಮೋದಿ ಅವರು ಕೂಡ ಗ್ಯಾರಂಟಿ ಅಂತಾನೆ ಹಾಕೊಂಡಿರೋದು ಬೋರ್ಡ್. ನೋಡಿದಿರಾ ನೀವು ಮೋದಿ ಗ್ಯಾರಂಟಿ ಅಂತ? ಅದೇ ಈಗ KRS ಡ್ಯಾಮ್ ಅಲ್ಲಿ ಅದಲ್ಲ ಸರ್, ಈಗ ಗ್ಯಾರಂಟಿ ಅಂದ್ರೆ ಎಲ್ಲ ಜನ ಏನು ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಅಷ್ಟೇ ಅನ್ಕೋತಾರೆ. ಮೋದಿ ಅವರು ದೊಡ್ಡದಾಗ ಬೋರ್ಡ್ ಹಾಕತ್ತಿದ್ದಾರೆ, ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ. KRS ಅಲ್ಲಿ 90 ಅಡಿ ಇದ್ದಾಗ ಭತ್ತ ಬೆಳೆದವ್ರೆ, 97 ಅಡಿ ಇದ್ದಾಗ ಯಾಕೆ ನೀರು ಕೊಡಲಿ ಅವರು ಹೇಳಿ? ಮೆಟ್ರೋ ಡ್ಯಾಮ್ ನೀರು ಎಷ್ಟ್ಬಿಟ್ರು? ಈಗ 84 ಗಡಿ ನಿಲ್ಸವ್ರೆ ಸರ್. ನೀರು ಎಲ್ಲಾ ಕಾಲದಲ್ಲೂ ಬಿಟ್ಟವ್ರೆ. ಬಿಟ್ಟವ್ರೆ, ಸಂಕಷ್ಟದಲ್ಲಿ ಬಿಡಬಾರ್ದು. ಸಂಕಷ್ಟದಲ್ಲಿ ಬಿಡ್ತೀರಿ ನೀವು. ಇಲ್ಲಿ ತೆಂಗಿನ ಗಿಡ ಎಲ್ಲ ಒಣಗೋ ಇದಾಗೋಗ್ಬಿಟ್ಟವೆ. ಅಟ್ಲೀಸ್ಟ್ 65 ನೀರು ಬಿಟ್ಟವ್ರೆ. ರೈತರಿಗೆ ನೀರು ಬಿಟ್ಟ ಅಲ್ಲ, ನಾನು ಹೇಳೋದು ತಮಿಳ್ನಾಡಿಗೆ ನೀರು ಬಿಟ್ಟವ್ರೆ. ಹೌದು ಹೌದು ಮೇಡಮ್, ನಮಗೆ ಬಿಡ್ಲಿವಲ್ಲ. ಮಂಡ್ಯ ಬಿಟ್ಟು ಆಮೇಲೆ ಅಲ್ಲಿ ಆ ಕಡೆ ಬಿಟ್ಟರೆ ಆಯ್ತಾ ಇಲ್ವಾ? ಅಲ್ಲ, ಇಲ್ಲಿ ಜನಕ್ಕೆ ಈಗ ಪ್ರತಿ ಗೌರ್ಮೆಂಟ್ ಆ ಕಡೆ ತಮಿಳ್ನಾಡಿಗೆ ನೀರು ಹರಿಸಿದೆ, ಆದ್ರೆ ನಮ್ಮ ರೈತರಿಗೆ ಅಲ್ಲವನ ತಮಿಳ್ನಾಡಲ್ಲಿ ಅವನ ಕರ್ನಾಟಕಲ್ಲಿ ಅವನ ಕರ್ನಾಟಕ ತಾನೆ ಇಲ್ಲಿ ಸಪೋರ್ಟ್ ತಾನೆ ಮಾಡ್ಬೇಕಾಗಿರೋ ಅವನು. ಆ ಕಡೆ ಯಾಕೆ ಸಪೋರ್ಟ್ ಮಾಡ್ದ ಅವನು?
ರೈತರ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋ ಅಭಿಪ್ರಾಯ. ಹೌದು 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 ಮೇಡಮ್ ಅವರೇ, ಇದು ಎಲ್ಲದಲ್ವ ಅವನು ಸಿದ್ದರಾಮಯ್ಯ ಬರೀ ಇದೆ ಮೋಸ ಆಯ್ತಾರೆ ಮೇಡಮ್ ಅವರೇ. ಮಂಡ್ಯ ಜಿಲ್ಲೆ ಒಳಗೆ ಪೂರ್ಣ ಬರ ಬರಬೇಕಾದ್ರೆ ಹಿಂದೆ ಮುಖ್ಯಮಂತ್ರಿ ಆದಾಗಲೂ ಬರ, ಈಗ ಮುಖ್ಯಮಂತ್ರಿ ಆದಾಗಲೂ ಬರ. ನಮಗೆ ಕಟ್ಟೆಯಿಂದ 2 ಕಟ್ಟೆ ನೀರು ಕೊಟ್ಟಿದ್ರೆ ಇವತ್ತು ಗಂಟ ಯಾವ ಬೆಳೆನೂ ಉಳ್ಕತ್ತಿದ್ದು. ಇವತ್ತು ಬೆಳೆ ಉಳಿದೇ ಇರ್ಬೇಕಾದ್ರೆ ಕಾರಣ ಈ ಸರ್ಕಾರ ನೀರು ಕೊಡದೇ ಇರುವುದೇ. ಹಿಂದೆ ಇದ್ದಂಥ ಸರ್ಕಾರಗಳು 75 ಅಡಿ ಗಂಟಲು ನೀರು ಕೊಟ್ಟವೆ. ಇವತ್ತಿನ ಸರ್ಕಾರ ನಮಗೆ 75 ಅಲ್ಲ, ಇವತ್ತು 84 ಅಡಿ ಅದೇ ನೀರು ಕೊಡದೇನೆ ಎಲ್ಲ ಬೆಂಕಿ ಕಡ್ಡಿ ಕೀಚಿದ್ರೆ ಪ್ರತಿ ಬರಡಾಗೋ ಭೂಮಿ ಹತ್ತು ಬೆಂದೋಯ್ತದೆ. ಆ ಕಾರಣದಿಂದ ನಾವು ಏನಿದ್ರು ಕುಮಾರಸ್ವಾಮಿ ಅವ್ರನ್ನೇ ಬೆಂಬಲಿಸಬೇಕು, ನಾವು ಮೋದಿ ಅವ್ರನ್ನೇ ಬೆಂಬಲಿಸಬೇಕು. ಅಲ್ಲ, ರೈತರು ಬೆಳೆನೇ ಹಾಕ್ಬೇಡಿ ಅಂತ ಅಂತೂ ಈ ಸರ್ಕಾರ ಬದುಕಲೇಬೇಡಿ ರೈತರು ಅಂತ ಹೇಳ್ತಾ ಇರೋದು ಇವರು. ಬೆಳೆ ಹಾಕ್ಬೇಡಿ ಅಂತಲ್ಲ, ಬದುಕಬೇಡಿ ಸಾಯಿರಿ ಕೊಡ್ತೀವಿ ಅಂತಾರೆ. ಏನು ನೀರು ಕೊಟ್ಟಿದ್ರೆ ಬೋರ್ವೆಲ್ ಜಲ ಬರ್ತಾ ಇತ್ತು. ಇವತ್ತು ಮಂಡ್ಯ ಜಿಲ್ಲೆ ಫುಲ್ ಕ್ಷಾಮ ಆಗೋಗಿದೆ, ಕ್ಷಾಮ ಬರಡು ಪ್ರದೇಶ ಆಗೋಗಿದೆ ಮಂಡ್ಯ ಜಿಲ್ಲೆ. ಈಗ ಕುಮಾರಸ್ವಾಮಿ ಅವರಿಂದ ಏನ್ ಬಯಸ್ತೀರಿ ನೀವು? ಕುಮಾರಸ್ವಾಮಿ ಅವರಿಂದ ಏನ್ ಬಯಸ್ತೀರಿ? ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ. ಈಗ ಆಯ್ತು, ಮೋದಿ ಅವರು ದೇಶಕ್ಕೆ ಇರ್ತಾರೆ, ಆದ್ರೆ ಕುಮಾರಸ್ವಾಮಿ ಅವರು ಮಂಡ್ಯ ಬಯಸ್ಬೇಕಾಗಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ ಅವ್ರು ಮಾಡ್ತಾರೆ ರೈತರಿಗೆ ಏನ್ ಮಾಡ್ಬೇಕು ಅಂತ. ಅಲ್ಲ, ನಿಮ್ಮಿಂದ ಏನ್ ಬಯಸ್ತಾರೆ? ರೈತರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕುಮಾರಸ್ವಾಮಿ ಅವ್ರಿಗೆ ಕಾಳಜಿ ಇದೆ. ಮಂಡ್ಯ ಜಿಲ್ಲೆಗೆ ಏನ್ ಮಾಡ್ಬೇಕು ಅಂತದ್ದು ಅವ್ರ ತಲೆ ಒಳಗೆ ಇಟ್ಕೊಂಡವ್ರು ಅದನ್ನ ಮಾಡೇ ಮಾಡ್ತಾರೆ. ನಮ್ಮ ರೈತರಿಗೆ ಏನು ಉಪಯೋಗ ಆಗ್ಬೇಕು ಅದ್ ಮಾಡ್ಕೊಡ್ತಾರೆ. ಅಲ್ಲ ಸರ್, ಇವರೆಲ್ಲ ಕಾಂಗ್ರೆಸ್ ಅವರು ಇದು ಮೇಕೆದಾಟು ಅಂತ ಎಲ್ಲ ಪಾದಯಾತ್ರೆ ಮಾಡಿದ್ರಲ್ಲ ಎಲ್ಲರೂ. ಮೇಕೆದಾಟನ್ನ ಯಾಕೆ ಮಾಡ್ಲಿಲ್ಲ ಅವರು? ಅಭಿವೃದ್ಧಿ ಮಾಡಬಹುದಾಗಿತ್ತಲ್ಲ ಅವರು. ಕಾಂಗ್ರೆಸ್ ಸರ್ಕಾರ ಇದೆ ತಾನೆ, ಅವ್ರು ಯಾಕೆ ಮಾಡ್ಲಿಲ್ಲ? ಅಲ್ಲಿ ಅಭಿವೃದ್ಧಿ ಕ್ಷೇತ್ರಕ್ಕೆ ಇದೇ ಮಾಡ್ಲಿಲ್ವಲ್ಲ. ಇವಾಗ ಅಟ್ಲೀಸ್ಟ್ ಪ್ರಾರಂಭನಾದ್ರೂ ಮಾಡ್ಬೇಕಾಗಿತ್ತು. ₹1 ಬಿಡುಗಡೆ ಮಾಡಿ ಮರ ಕಡ್ದು ಅದೇನ್ ಮಾಡ್ಬೇಕಾಗಿತ್ತು, ಮಾಡಿದಾರ? ಮಾಡಿಲ್ಲ. ಮೇಕೆದಾಟನ್ನ ಯಾಕೆ ಮಾಡ್ಲಿಲ್ಲ? ಅದನ್ನ DK ಶಿವಕುಮಾರ್ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿದ್ರು, ಹೌದಲ್ವಾ? ಪಾದಯಾತ್ರೆ ಮಾಡಿದವರು ಅವರೇ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅವ್ರು ಯಾಕೆ ಮಾಡಿಲ್ಲ? ಅದನ್ನ ನಮ್ಗೆ ಉತ್ತರ ಕೊಡ್ಲಿ. ಒಂದು. ಎರಡನೇದಾಗಿ ಇಷ್ಟೆಲ್ಲ ಜನ ಕೇಳ್ತಾ ಇದಾರೆ ನೀರಿಗೆ ಬರಗಾಲ. 2, ಇವತ್ತು ಅವರು ಪಂಚ ಯೋಜನೆ ಅಡಿಯಲ್ಲಿ ಅವ್ರು ಗೆದ್ದು ಬಂದಿರೋದು ಅದೇ 5 ಅಡಿ ಯೋಜನೆಯಲ್ಲಿ, ಗ್ಯಾರಂಟಿ ಯೋಜನೆಯಲ್ಲಿ ಗೆದ್ದು ಬಂದ್ರು, ಒಪ್ಕೋತೀನಿ. ಈಗ ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಏನಾಗಿದೆ, ದೇಶ ನಮ್ಮ ಆ ಕಡೆ ದೇಶ ಇದಾಗಿದೆ, ನಮ್ಮ ರಾಜ್ಯ ಬರಡಾಗ್ತಾ ಕೂತಿದೆ. ನಾಳೆ ಕೇರಳದಲ್ಲಿ ಏನು ನೌಕರರಿಗೆ ದುಡ್ಡಿಲ್ವೋ, ನಮ್ಮ ಸ್ಥಿತಿನೂ ಕೂಡ ಹಂಗೆ ಆಗತ್ತೆ. ಮುಂದಿನ ದಿವಸಗಳಲ್ಲಿ ಹಾಗೆ ಆಗತ್ತೆ. ನಮಗೆ ದೇಶಕ್ಕೆಲ್ಲ ನಮ್ಮ ರಾಜ್ಯಕ್ಕೆ ಬರಗಾಲ ಬರೋ ಸ್ಥಿತಿ ಒಂದು. ದೇಶದ ಅಭಿವೃದ್ಧಿನೂ ಇಲ್ಲ, ಜನರ ಅಭಿವೃದ್ಧಿಯೂ ಇಲ್ಲ, ಜನ ಅಭಿವೃದ್ಧಿ ಇಲ್ಲ. ಹಳ್ಳಿ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಹಳ್ಳಿನೂ ಅಭಿವೃದ್ಧಿ ಪಡಿಸೋಂಥ ಯೋಗ್ಯತೆ ಇಲ್ಲ ಇವ್ರುಗಳಿಗೆ. ಅದರಿಂದ ಯಾರೇ ಬರಲಿ ಒಂದು ಸ್ವಲ್ಪನಾದರೂ ಕಾಳಜಿ ಇಟ್ಟು ಕಾರ್ಯನಿರ್ವಹಿಸಬೇಕು. ಏಕಕಾಲದ ಮಾಡಿ ಅಂತ ಕೇಳಲ್ಲ, ಸ್ವಲ್ಪನಾದರೂ ಹಳ್ಳಿಗೂ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡ್ತಾ ಇದ್ದಾರೆ ನಾವು ಅದನ್ನು ಕೇಳೋದು. ಇವತ್ತು ನರೇಂದ್ರ ಮೋದಿ ಅವ್ರನ್ನ ನೋಡೋಗಿ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಲಿಡಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಹೋಗಿ ನೋಡೋಗಿ ಎಷ್ಟು ಜನ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಬ್ಬ ನರ್ಪಿಳ್ಳ ಗುಂಡಿಟ್ಟು ಸಾಯಿಸ್ತಾ ಇದ್ದಾನ. ಸೈನಿಕರ ಮೇಲೆ ಯಾಕೆ ದಾಳಿ ಮಾಡಿದ್ರು? ಸೈನಿಕರ ಮೇಲೆಲ್ಲ ದಾಳಿ ಮಾಡಿದ್ರು. ಇವತ್ತು ಅವರ ಕ್ಷೇತ್ರಕ್ಕೆ ಹೋಗಿ ನುಗ್ಗೊಡೋದಿಲ್ವಾ? ಹೊಡೆದಿರ್ತಾನೆ. ನರೇಂದ್ರ ಮೋದಿ ಅಂತ ನಾಯಕ ದೇಶಕ್ಕೆ ಬೇಕು. ಅದೇ ಥರ ನಮ್ಮ ದೇಶಕ್ಕೆ ಒಬ್ಬ ನಾಯಕನನ್ನು ಜನ ಹುಡುಕ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೂ ಒಬ್ಬ ನಾಯಕನನ್ನು ಹುಡುಕ್ತಾ ಇದ್ದಾರೆ. ಆ ಥರದ ನಾಯಕ ಬೇಕು ನಮಗೆ. ಅವನು ಯಾನೇ ಆಗಿರಲಿ, ಯಾರೇ ಆಗಿರಲಿ, ಅದು ಬೇಡ ನಮಗೆ. ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಜನ ಸಂಸಾರ ಧರ್ಮ ಅಲ್ಲ ನಮಗೆ ಮುಖ್ಯ, ಎಲ್ಲ ಜಾತಿ ಧರ್ಮವೂ ಮುಖ್ಯ. ಆದರೆ ಇಲ್ಲಿ ಒಬ್ಬ ಜಾತಿ ಪರವಾಗಿ ವಾದ ಮಾಡ್ತಾ ಇದ್ದಾರಲ್ಲ, ಇದು ತಪ್ಪೋದು. ಆಲ್ ರೈಟ್, ಓಕೆ ಸರ್. ಈಗ ಜಾತಿ ವಿಚಾರ ತುಂಬ ಮಂಡ್ಯದಲ್ಲೇ ಓಡಾಡ್ತಾ ಇರೋದು. ಯಾಕೆ ಅಂತಂದರೆ ಈಗ DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮತ್ತು ಮಠದ ವಿಚಾರಕ್ಕೆ, ಸ್ವಾಮೀಜಿಗಳ ವಿಚಾರಕ್ಕೆ, ಜಾತಿ ವಿಚಾರಕ್ಕೆ, ಒಕ್ಕಲಿಗರ ವಿಚಾರಕ್ಕೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ. ಸೊ ಮಂಡ್ಯದ ಜನ ಜಾತಿ ನೋಡಿ ಓಟ್ ಹಾಕ್ತಾರಾ? ಮೇಡಮ್, ಜಾತಿ ನೋಡೇ ಓಟ್ ಹಾಕೋದು ನಾವು.
ಜಾತಿ ನೋಡಿ ಓಟ್ ಹಾಕ್ತಾರೆ. ಇಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿನ ಮೇಡಮ್ ಪಕ್ಕ ಗೆಲ್ಲೋದು ಕುಮಾರಸ್ವಾಮಿ. ನಾವೆಲ್ಲ ಕುಮಾರಸ್ವಾಮಿಗೆ ಓಟ್ ಹಾಕೋದು. ನಾವು ಪಕ್ಕ ಕಾಂಗ್ರೆಸ್ ಆದ್ರೆ ಕುಮಾರಸ್ವಾಮಿಗೆ ಓಟ್ ಹಾಕೋದು. ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಫುಲ್ಲು ಹಾಳಾಯ್ತೈತೆ. ರೈಟ್ ಎಲ್ಲ ಜಾಸ್ತಿ ಆಯ್ತೈತೆ. ಕೊಡೋದೆಲ್ಲ ಯಾರು ಫ್ರೀ ಯಾರು ಕೊಡಿ ಕೇಳಿದ್ರು ಅವ್ರಿಗೆ. ಫ್ರೀ ಕೊಟ್ಟಿ ಜನಗಳೆಲ್ಲ ಹಾಳು ಮಾಡ್ತಾವ್ರೆ. ಇನ್ನೊಂದು ತೀರ್ಸೇ ಬಿಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನುಣ್ಣು ತೀರ್ಸೇ ಬಿಡ್ತಾರೆ. ಈ ಸಲ ಏನೇ ಆಗ್ಲಿ ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೀವಿ. ಕುಮಾರಣ್ಣನ 2 ಲಕ್ಷ ಲೀಡಲ್ಲಿ ಗೆಲ್ಲಿಸ್ತೀವಿ ಪಕ್ಕ ಅಂತೂ ನಿಜ. ಬೇಡ ಮೇಡಮ್, ಒಂದು ವಿಚಾರ ಒಂದೊಂದು ಮುಖ್ಯವಾದ ವಿಚಾರ ಹೇಳ್ಕೊಡ್ತೀನಿ ಮೇಡಮ್. ಇವರು ಯಾವ ಗ್ಯಾರಂಟಿನೂ ಕೊಡೋದು ಬೇಡ, ಏನೂ ಮಾಡೋದು ಬೇಡ. ಬೆಲೆ ಏರಿಕೆ ಏನಿದೆ ಆ ಬೆಲೆ ಏರಿಕೆನ ತಗ್ಗಿಸ್ಬಿಡಿ. ಬೆಲೆ ಏರಿಕೆ ತಗ್ಗಿಸೋದು ಬರೀ ರಾಜ್ಯ ಸರ್ಕಾರದ ಕೈಯಲ್ಲೇ ಇದೆ ಸರ್. ಹೇಳಿ ಸರ್, ಕೇಂದ್ರ ಸರ್ಕಾರದ ಕೈಯಲ್ಲಿ ಇಲ್ಲ. ಅದೆಲ್ಲ ಕೊಡಬೇಕು. ಇಳಿಸಿ. ಪೆಟ್ರೋಲ್ ಬೆಲೆನ 35 ರೂಪಾಯಿಗೆ ಕೊಡಿ, 10 ರೂಪಾಯಿಗೆ ಕೊಡಿ. ಪೆಟ್ರೋಲ್ ಬೆಲೆ ಎಲ್ಲ ಸರ್ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ ಸರ್. ಎರಡು ಅಲ್ಲೇ ಜಾಸ್ತಿ ಟ್ಯಾಕ್ಸ್ ಇರೋದು, ಇಲ್ಲಿ ಕಡಿಮೆ ಸರ್. ಎರಡು ಕಡೆನೂ ಇದೆ. ಆದರೆ ಒಂದ್ ನಿಮಿಷ, ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಎಷ್ಟು ಅಬ್ಬಬ್ಬ ಕಡಿಮೆ ಆಗ್ಬೋದು ನಿಮ್ಗೆ? 25 ರೂಪಾಯಿ ಕಡಿಮೆ ಆಗ್ಲಿ ಬಿಡಿ ಮೇಡಮ್. ಪೆಟ್ರೋಲ್ 25 ರೂಪಾಯಿ ಕಡಿಮೆ ಆಗ್ಲಿ. ಸ್ಟೇಟ್ ಇಂದ 25 ರೂಪಾಯಿ. ನೀವು ಬರೀ ಸ್ಟೇಟ್ ಆಯ್ತು ಸರ್, ಲೆಟ್ ಅಸ್ ಬಿ ಸರ್. ಬರೀ ಸ್ಟೇಟ್ ನೇ ಕೇಳಿದ್ರೆ ಸೆಂಟ್ರಲ್ ಕೇಳೋ ತಾಕತ್ತಿಲ್ವಾ? ಒಂದ್ ನಿಮಿಷ ಸರ್, ಈಗ ನೀವಾಗ್ಲಿ ನಾವಾಗ್ಲಿ ಒಂದ್ ನಿಮಿಷ ಸರ್, ನೀವು ಒಂದ್ ನಿಮಿಷ ತಡ್ರಿ ಸರ್. ಒಂದ್ ವಿಷಯ, ನಮಗ್ ರಾಜ್ಯ ಮೊದ್ಲು. ಹೌದಾ ಸರ್? ಹೌದಾ ಸರ್? ನಾವು ಕನ್ನಡಿಗರಾಗಿ ನಮ್ಮ ರಾಜ್ಯದ ನಾಡು ನುಡಿ ಜಲಭಾಷೆ ಮತ್ತು ಕನ್ನಡಿಗರಿಗೋಸ್ಕರ ನಾವೆಲ್ಲರೂ ಕೂಡ ಮಾತಾಡ್ಬೇಕು. ಹೌದಾ? ನಾವು ಬರೀ ರಾಜ್ಯದ ವಿಚಾರದಲ್ಲೇ ಮಾತಾಡಿ ಕೇಂದ್ರಕ್ಕೆ ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ರೆ ಹೆಂಗದು? ಅನುದಾನದ ವಿಚಾರದಲ್ಲಿ ನೀವು ಜನ ಮಾತಾಡಲ್ಲ. ಅಯ್ಯೋ ಕೊಡ್ತಾರೆ, ಕೊಟ್ಟಾಗ ಇಸ್ಕೊಳ್ಳೋಣ ಅಂತೀರಾ. ಇಸ್ಕೊಳ್ಳೋಣ ಅಂತೀರಾ. ಗ್ಯಾಸ್ ವಿಚಾರದಲ್ಲಿ ಇವ್ರು ಕಡಿಮೆ ಮಾಡಲಿ, ಇವ್ರ ಟ್ಯಾಕ್ಸ್ ಎಷ್ಟು? ಅವ್ರ ಕಚ್ಚಾ ತೈಲ ಬೆಲೆ ಸರ್, ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ ಅತ್ಯಂತ ಕಡಿಮೆ ಇದ್ದಾಗಲೂ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲಿಲ್ಲ, ಜಾಸ್ತಿ ಇದ್ದಾಗಲೂ ಕಡಿಮೆ ಮಾಡಲಿಲ್ಲ. ಸೊ ಅದನ್ನು ನಾವು ಪ್ರಶ್ನೆ ಮಾಡಲ್ಲ. ಬರೀ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಣ, ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು. ರಾಜ್ಯ ಸರ್ಕಾರನೂ ಪ್ರಶ್ನೆ ಮಾಡಬೇಕು, ಕೇಂದ್ರ ಸರ್ಕಾರನೂ ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ರು ನಾವು ಏನ್ ಟ್ಯಾಕ್ಸ್ ಕಟ್ತಾ ಇದೀವಿ, ಪ್ರತಿಯೊಬ್ರು ಎಲ್ಲರೂ ಕೇಳೋ ಅಧಿಕಾರ ಇದೆ. ಕೇಳಬೇಕು. ಸೆಂಟ್ರಲ್ ಗೌರ್ಮೆಂಟ್ನ ಕೇಳಬೇಕು, ಸ್ಟೇಟ್ ಗೌರ್ಮೆಂಟ್ ಕೇಳಬೇಕು ನಾವು. ಹೌದು ಮೇಡಮ್ ಹೇಳಿದ್ರಲ್ಲ, ಕೇಂದ್ರಕ್ಕೆ ನೀವು ಮೀಸಲಾಗಿಡಿ ಅಂತಂತ. ಕೇಂದ್ರದಿಂದ ಮೀಸಲಾಗಿಡೋದು ತಪ್ಪು. ನಮ್ಮ ರಾಜ್ಯದಿಂದಲೇ ಮೇಲ್ ಹೋಗ್ಬೇಕಾಗದ್ದು. ರಾಜ್ಯ ಇದ್ರೇ ಕೇಂದ್ರ, ಕೇಂದ್ರ ಇದ್ರೇ ರಾಜ್ಯ ಒಪ್ಕೊಳ್ಳೋಣ. ಆದರೆ ನಮ್ಮ ರಾಜ್ಯದಲ್ಲಿ ಒಬ್ಬ ತಿಮಿಂಗ್ಲಗಳು ತಂದುಕೊಂಡಿಸೋದ್ವಲ್ಲ, ಅದು ಮೊದಲನೇ ತಪ್ಪು. ಇವತ್ತು ಒಬ್ಬ ರಾಜಕಾರಣಿ, 10 ವರ್ಷದ ರಾಜಕಾರಣಿ ಇವತ್ತು ಕೇವಲ ಬರೀ 2 ಕೋಟಿ ದುಡ್ಡು ಮಾಡ್ಕೊಂಡಿಲ್ಲ ಅವನು. ಇವತ್ತು ಕೇವಲ ಬರೀ 10 ವರ್ಷದಿಂದ ಬಂದ ರಾಜಕಾರಣಿಗಳು ಏನು ಮಾಡಿದ್ದಾರೆ ಹೇಳಿ? 2,000 ಕೋಟಿ 500 ಕೋಟಿ ಮಾಡ್ಕೊಂಡಿದ್ದಾರೆ. ಅದು ತಪ್ಪು ನಮ್ದೇನೆ. ನಾವೇ ತಗೊಂಡೋಗಿ ತಿಮಿಂಗ್ಲಗಳನ್ನ ಅಲ್ಲಿ ಕುಂಡಿಸಿದೀವಿ. ತಪ್ಪು ಮಾಡಿದೀವಿ. ತಪ್ಪು ಮಾಡಿದೀವಿ ನಾವು. ತಪ್ಪು ಮಾಡಿದೀವಿ ನೋಡಿ. ನಮ್ಮ ಅಭಿಮಾನಿಗಳು ಬಂದ್ರು, ಮಾತಾಡಿಸಿ. ಎಲೆಕ್ಷನ್ ಕುಮಾರಣ್ಣ ಆಲೆ ಲೀಡಿಂಗ್ ಗೆದ್ಬಿಟ್ಟಾನ ಬಿಡಕ. ಗೆದ್ಬಿಟ್ಟವ್ರ ಗುರುರಾಜ್ ಇದ್ದಾನೆ. ನಂಬರ್ ತಗೊಳ್ಳಿ. ಬಸವರಾಜ ಗೌಡ ಹೆಂಗೆ ಅವತ್ತು ಹೆಂಗೆ ಹೇಳಿದೆ ಅಂತ ಹೇಳು. ಒನ್ ಔಟ್. ಎಷ್ಟು ಲೀಡಲ್ 7 ಲಕ್ಷ ಲೀಡ್. ಒನ್ ಸೈಡ್ ಫೈಟ್ ಇದು ನಿಜ. ಇಲ್ಲ ಒಂದ್ ಸೈಡ್ ಫೈಟ್. ಯಾರು ಅವ್ನ ಮಗ ನೋಡಿ ನಾವು ಅರ್ಥ ಮಾಡ್ಕೊಂಡ್ರ. ನಾವು ಅಲ್ಲ, ಇದು ಸ್ಟಾರ್ ಚಂದ್ರು ಅವ್ರ ಫೈಟ್ ಅಲ್ಲ, ಇದು ಕುಮಾರಸ್ವಾಮಿ ವರ್ಸಸ್ ಚಲುವರಾಯ ಸ್ವಾಮಿ. ಅಕ್ಕ ಚಿರೋಸ್ವಾಮಿ MP ಆಗ್ಬೇಕಾರೆ ಕುಮಾರಸ್ವಾಮಿ ಮಕ್ಕ ನೋಡ್ಬಿಟ್ಟೆ ಅವ್ನಿಗೆ ವೋಟ್ ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ. ಅವನೇನು ದೊಡ್ಡ ಮನಸ್ಸಲ್ಲ ಅವನು. ಕುಮಾರಣ್ಣ ಮಕ್ಕ ನೋಡ್ಬಿಟ್ಟೆ ನಂಗೆ ವೋಟ್ ಆಗಿರೋದು ಅವನಿಗೆ. ಅವ್ನು MP ಮಾಡಿರೋದು. ಇವತ್ತು ಸಾರಿಗೆ ಮಂತ್ರಿ ಯಾವನು ಹಾಕಿದ್ದಲ್ಲ, ನಮ್ಮ ಕುಮಾರಸ್ವಾಮಿಯಿಂದ ಆಗಿರೋದು ಅವನು. ಇವತ್ತು ಏನೋ ಹೊಂಟೋಗ್ಬಿಟ್ಟು 2,000 ಲೀಡಿಂಗ್ ಗೆದ್ಬಿಟ್ಟು ಹೊಂಟೋಗ್ಬಿಟ್ಟಾನ. ಅವ್ನು ಮಾಡೋರೆ ತಪ್ಪು ಆಡ್ತಾವನೆ ಅವನು. ನೀವುಗಳೇ ಹಾಕಿದ್ದು ಓಟು. ನಮ್ಗೆ ಹಾಕಲ್ಲ, ನಮ್ಮ ಕಾಯಂ ಹಾಕೋದ ನಾವು. ಅದೇ ಮಂಡ್ಯ ಜಿಲ್ಲೆ ಜನನೇ ನೀವು ಮಂಡ್ಯ ಜಿಲ್ಲೆ ಜನನೇ 7 ಜನ ಅಲ್ಲ 7 ಜನ MLAಗಳನ್ನ ಆಯ್ಕೆ ಮಾಡಿದ್ದು ನೀವೇ. ಅಕ್ಕ ಎಲ್ಲ ಬುದ್ಧಿ ಕಲ್ತ್ಬಿಟ್ಟಾರೆ. ಇಲ್ಲ ಕುಮಾರಣ್ಣ ಹೋಗ್ತಿರ್ತಾನೆ ಅಡ್ಡಿ ಹಾಕೋಬೇಕಾರೆ ಅವನ. ಇವನು ಕುಮಾರಣ್ಣನ ಒಂದ್ ನಿಮಿಷ. ಕುಮಾರಣ್ಣ ಮಂಡ್ಯ ಜನ ಎಷ್ಟು ನಂಬ್ಕೊಂಡಿದ್ರು. ಹೌದಾ? ಏನ್ ಮಾಡ್ಬಿಟ್ರಿ ನೀವು? ಒಂದು ನಿಖಿಲ್ ಕುಮಾರಸ್ವಾಮಿನ ಸೋಲ್ಸ್ಬಿಟ್ರಿ, ಆಯ್ತಾ? ಅದಾದ್ಮೇಲೆ ವಿಧಾನಸಭೆ ಚುನಾವಣೆಯಲ್ಲಿ ಕಣ್ಣೀರ್ ಹಾಕಿ ಗೋಗರ್ದ್ರು. ಏನ್ ಮಾಡಿದ್ರಿ?
ಒಂದೇ ಒಂದು ಗೆಲ್ಸಿದ್ರಿ JDS. ಹೌದಾ? ಅವಕಾಶ ಇತ್ತಲ್ಲ ನಿಮ್ಗೆ. ಎಷ್ಟು ಸಾವಿರ ಓಟಿನ ಸೋತ್ರು ಮೇಡಮ್ ಎಷ್ಟು ಸಾವಿರ ಓಟಿನ ಸೋತ್ರೆ ಲೀಡರ್ಗಳು MLA ಎಲ್ಲ ಸಿದ್ದರಾಮಯ್ಯ ಹೇಳಿದ್ರೆ ಅವತ್ತು ಒಂದು ಓಟ್ ಆಗ್ಲಿ 2 ಓಟ್ ಗೆಲ್ಲುವೆ ಸೋಲು. ನಾವು ನಮ್ಮ ಮಂಡ್ಯದ ಯಾವುದೇ ಕಾರಣಕ್ಕೂ ಮೋಸ ಮಾಡೋದು ಕುಮಾರಣ್ಣಂಗೆ. ಈ ಸಾರಿ ಗ್ಯಾರಂಟಿ ಬಂದಿಲ್ಲ ಮೇಡಮ್ ಅವರೇ, ನಮಗೆ ಅಕ್ಕಿ ದುಡ್ಡು ಸಹ ಬಂದಿಲ್ಲ, 2,000 ದುಡ್ಡು ಸಹ ಬಂದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು 25 ಜನಕ್ಕೆ ಬಂದಿದೆ, 100 ಜನಕ್ಕೆ ಬಂದಿಲ್ಲ. ಯಾ ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್ ಅವರೇ ಇವರು? ಯಾರಿಗೂ ದುಡ್ಡು ಬಂದಿಲ್ಲ, ನಮ್ಗೆ ಅಕ್ಕಿ ದುಡ್ಡೇ ಬಂದಿಲ್ಲ. 2,000 ದುಡ್ಡು 1,000 ಬಂದಿಲ್ಲ, ನಮ್ಗೆ 1 ಗುಂಟೆ ಜಮೀನಿಲ್ಲ. ಬಡವರಿಗೆ ಬಂದಿರವಲ್ಲ, ಯಾ ಗ್ಯಾರಂಟಿ ಐತೆ? ಯಾರಿಗೆ ಬಂದದೆ? 100 ಜನದಲ್ಲಿ 25 ಜನಕ್ಕೆ ಬಂದದೆ, 75 ಜನಕ್ಕೆ ಬಂದಿಲ್ಲ. ಮೋದಿ ಗ್ಯಾರಂಟಿ ಬಂದಿದ್ಯಾ? ಮೋದಿ ಗ್ಯಾರಂಟಿ ಖಾತೆದಾರಗಾರೆ ಒಂದು 2,000 ರೂಪಾಯಿ ದುಡ್ಡನ್ನ 4 ತಿಂಗಳಿಗೊಂದ್ಸಲ 6 ಆಗ್ತಾವ್ರೆ. ಇವ್ರೇನ್ ಆಗ್ತಾವ್ರೆ? ಯಾರು ಕೊಟ್ಟವ್ರೆ? ಏನ್ ಮಾಡವ್ರೆ? ಏನ್ ಈಗ ಸಿದ್ದರಾಮಯ್ಯನವ್ರು ಹೋಗ್ಬಿಟ್ಟಲ್ಲೇನು ಮುಖ್ಯಮಂತ್ರಿ ಆದದ್ದು? ಇಲ್ಲಿ JDS ನಲ್ಲಿ ಉಪಮುಖ್ಯಮಂತ್ರಿ ಹಣಕಾಸು ಸಚಿವ ಆದ್ಮೇಲೆ ಆದ್ಮೇಲೆ ಅಲ್ಲೋಗಿ ಬೆಳ್ಕೊಂಡಿರೋದು ಬೇರೆ ಮನೆಗೆ ಹೋಗಿ. ಅವ್ರೇನು ಆ ಮನೇಲಿ ಏನು ಬೆಳೆದಿ ಏನು ಮುಖ್ಯಮಂತ್ರಿ ಆಗಿಲ್ಲ. ಇವತ್ತು ಕುಮಾರಸ್ವಾಮಿನೇ ಜರೀತಾರೆ ಅವರು. ಯಾರಿಗೆ ಬಂದಿದೆ ಮೇಡಮ್ ಅವರೇ? ಖಂಡಿತ ನಮ್ಮೂರಿನಲ್ಲಿ ಒಂದು 1,000 ಕೂಡ ಇದ್ದೀವಿ, ಒಂದು 100 ಕುಳಿಗೂ ಸಹ ಬಂದಿಲ್ಲ ಅದು ಗ್ಯಾರಂಟಿ ದುಡ್ಡು. ಹೆಂಗಿದೆ ಸರ್ ಫೈಟ್? ಚೆನ್ನಾಗಿದೆ, ಟಫ್ ಫೈಟ್ ಇದೆಯಾ? ಫೈಟ್ ಇದೆ. ಎಲ್ಲ ಒನ್ ಸೈಡೆಡ್ ಅಂತಾರೆ. ಅದು BJPನೇ ಜಾಸ್ತಿ ಇಲ್ಲಿ. ದಳ BJP ಒಂದಾದ್ಮೇಲೆ ಗ್ಯಾರಂಟಿ. ಅಲ್ಲ ಸರ್, ಲಾಸ್ಟ್ ಟೈಮು ರೈತ ಸಂಘ ಕಾಂಗ್ರೆಸ್ಸು A ಟೀಮು B ಟೀಮು ಎಲ್ಲರೂ ಸುಮಲತಾ ಅವ್ರಿಗೆ ಬೆಂಬಲ ಕೊಟ್ಟರು. ಈಗ ಸೇಮ್ ಅದೇ ಪೊಸಿಷನ್ ರಿಪೀಟ್ ಆಗೈತೆ. ಈಗ ಆಗಿನ ಮೈತ್ರಿಗೂ ಈಗಿನ ಮೈತ್ರಿಗೂ ಇರೋ ವ್ಯತ್ಯಾಸ ಏನು ಸರ್? ಈಗ ಚೆನ್ನಾಗಿದೆ ಮೈತ್ರಿ. ಮತ್ತೆ ಒಳ್ಳೆ ಇಟ್ಕೊಂಡ್ರಿ ಇವರು, ನಿಮ್ಸ್ಬಿಟ್ಟು ಬಂದು ಕತ್ಕೋದ್ರಿ ಇವರು. ಕತ್ಕೋದ್ಬಿಟ್ಟು ನಾವೇ ಈಗ ಎಲ್ಲ ಒಂದಾಗಿ ಕಾಂಗ್ರೆಸ್ನವರೆಲ್ಲ ಸೇರಿಸಿ ಸೋಲ್ಸುದು ಅಂತ ಈಗ ಅಲ್ಲಿ ಅವರೇ ಬಾಯಿಲೆ ಬಂದದ ಸಿದ್ದರಾಮಯ್ಯ ಬಾಯಿಲೆ. ಇನ್ನೇನ್ ಬೇಕಿತ್ತು ಕೂತ್ರ? ಸೊ ಇದು ಒಳ್ಳೆ ಮೈತ್ರಿ, ಅದು ಕೆಟ್ಟ ಮೈತ್ರಿ. ಇದು ಒಳ್ಳೆ ಮೈತ್ರಿ, ಅದು ಕೆಟ್ಟ ಮೈತ್ರಿ. ಒಳ್ಳೆಗೆ ಏಟ್ ಕೊಟ್ರಿ ಇವರು. ಅಲ್ಲ, ಈಗ ಕಾಂಗ್ರೆಸ್ ಅವ್ರು ಏನಂತ ಇದ್ದಾರೆ, JDS BJP ಜೊತೆ ಸೇರ್ಕೊಂಡು JDSಗೆ ಕೊನೆ ಮಳೆ ಹೊಡೆದ್ಬಿಟ್ರು ಕುಮಾರಸ್ವಾಮಿ ಅವರು ಅಂತ. ಇಲ್ಲ ಹೊಡೆದಿರೋದೇ ಕಾಂಗ್ರೆಸ್ನವರು. ಮುಂದೆಡೆ ಕಳ್ಸ್ಬಿಟ್ಟು ಹಿಂದ್ಗಡೆ ಕಲ್ಯಾಣ ಹಾಕೋದು. ಸೊ ಕುಮಾರಸ್ವಾಮಿ ಅವರು ಒನ್ ಸೈಡೆಡ್ ವಿನ್ ಆಗ್ತಾರಾ ಅಥವಾ ಫೈಟ್ ಇರುತ್ತಾ? ವಿನ್ ಆಗ್ತಾರೆ. ಫೈಟ್ ಇದೆ. ವಿನ್ ಆಯ್ತಾರೆ. ಬಟ್ ಸ್ಟಾರ್ ಚಂದ್ರ ಅವರು ಹೊಸ ಕ್ಯಾಂಡಿಡೇಟ್ ಅಲ್ವಾ ಸರ್? ಅಂದ್ರೆ ಅವರು ರಾಜಕೀಯದಲ್ಲಿ ತುಂಬಾ ಎಲ್ಲೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಂಡವ್ರಲ್ಲ. ಈಗ ಏಕಾಏಕಿ ಚಲರಾಯಸ್ವಾಮಿ ಅವರು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಇನ್ನೂ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಪ್ರಚಾರ ಶುರು ಮಾಡಿಬಿಟ್ರು. ಮಂಡ್ಯ ಜನ ದುಡ್ಡಿಗೆ ಓಟ್ ಹಾಕ್ತಾರ? ಈಗ ಏನ್ ಸ್ವಾಭಿಮಾನದಂತ ಪ್ರಶ್ನೆ ಏನ್ ಬಂದೈತೆ ಈಗ? ಈಗ ಅವ್ರಿಗೆ ಮಾಡಿದ್ರಲ್ಲ ಅನ್ಯಾಯ ಇವರು ಕಾಂಗ್ರೆಸ್ನವರು. ಕುಮಾರಸ್ವಾಮಿ ಮಾಡಿದ್ರಲ್ಲ ಅನ್ಯಾಯ, ಮುಂದೆ ಕಳ್ಸ್ಬಿಟ್ಟು ಹಿಂದ್ಗಡೆ ಕಲ್ಯಾಣ ಹಾಕಿದ್ರಲ್ಲ. ಆಯ್ತಪ್ಪ, ಕುಮಾರಸ್ವಾಮಿ ಅವ್ರಿಗೆ ಅನ್ಯಾಯ ಮಾಡಿದ್ರು ಕರೆಕ್ಟು. ಈ ಬಾರಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವ್ರು ನೀವು ನ್ಯಾಯ ಮಾಡ್ಬೋದಾಗಿತ್ತಲ್ಲ. ಇದ್ ಮಾಡ್ಕೊಂಡ್ರಲ್ಲ ಈಗ ಅವ್ರು ಮೋಸ ಮಾಡೋದಕ್ಕೆ ಬಂದು ಇಲ್ಲಿ ನಮ್ಮ ದೇವೇಗೌಡರು ಅವರೆಲ್ಲ ಮೋದಿ ಅವರೆಲ್ಲ ಒಂದಾಗಿ ಏನಾರ ಮಾಡಿ ಇದ್ ಮಾಡ್ಬೇಕು ಅಂತ ಮಾಡ್ಕೊಂಡವ್ರಿ ಈಗ. ಆಲ್ ರೈಟ್, ಕುಮಾರಸ್ವಾಮಿ ಅವರು ಇಲ್ಲಿ MP ಆದ್ರೆ ಸರ್ ಏನ್ ಫಸ್ಟ್ ಪ್ರಿಯಾರಿಟಿ ಏನ್ ಮಾಡ್ಬೇಕು? ರೈತರಿಗೆ ಅನುಕೂಲ ಆಯ್ತದೆ, ಇವೆಲ್ಲದಕ್ಕೆ ಕೆಲವು ಸಮಸ್ಯೆಗಳು ಎಲ್ಲ ಪರಿಹಾರ ಆಯ್ತು. ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಇದಾದ MPಗಳು. ಈಗೆಲ್ಲ ಮಾಡ್ತಾರೆ. ಈಗ ಬಂದವರು ಏನೇನು ಇವೆಲ್ಲ ಫಾಲೋ ಮಾಡ್ಕೊಂಡು ಹೋಯ್ತಾರೆ ಎಲ್ಲ ಒಂದು ನೋಡ್ಕೊಂಡು. ಓಕೆ, ಆಲ್ ರೈಟ್. ನೀವು ಕಾಂಗ್ರೆಸ್ ಅವರು ಅಂತಂದ್ರು ಯಾರು? ಹೌದಾ? ಅಲ್ಲ ಸ್ವಾಮಿ, ನಾವು ಬದುಕಿರೋ ಗಂಟನು ಕಾಂಗ್ರೆಸ್ ವೋಟ್ ಮಾಡಲ್ಲ ಅಂತ ದೇವ್ರ ಮುಂದೆ ನಿಂತ್ಕ ಪ್ರಮಾಣ ಮಾಡ್ಬಿಟ್ರೆ ಈ ದೇಶ ಹಾಳು ಮಾಡಿರೋದು ಪಾರ್ಟಿ ಯಾವ್ದಾರ ಅದೇ ಅಂದ್ರೆ ಕಾಂಗ್ರೆಸ್ ಈಗ 50-60 ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡ್ ಬಂದಿರೋರು. ಮೋದಿಯವ್ರನ್ನ ಕೇಳೋ ಪ್ರಶ್ನೆ ಎಲ್ಲನೂ ಅದ್ರಲ್ಲಿ ಯಾವ್ದಾರ ಒಂದು ಏರ್ಪೋರ್ಟು, ಒಂದು ಟ್ರೈನು, ಮತ್ತೆ ಮೊದ್ಲೆಲ್ಲ ಟ್ರೈನೇ ಇರಲಿಲ್ಲ. ಹೌದು, ಪ್ಲಾಟ್ಫಾರ್ಮು ಬರ್ತಾ ಇರಲಿಲ್ಲ ಪಾಪ ಟ್ರೈನು. ನೀವು ನೋಡೇ ಇಲ್ಲ ಟ್ರೈನು, ಈಗ ನೋಡ್ತಾ ಇರೋದು. ಒಳ್ಳೊಳ್ಳೆ ಟ್ರೈನ್ ಬಿಡ್ತಾ ಇದಾರೆ, ಒಳ್ಳೊಳ್ಳೆ ಸ್ಟೇಷನ್ ಮಾಡಿದ್ದಾರೆ, ಒಳ್ಳೊಳ್ಳೆ ಏರ್ಪೋರ್ಟ್ ಮಾಡಿದ್ದಾರೆ. ಅಭಿವೃದ್ಧಿ ಏನು ಅಂತ ಜನಗಳಿಗೆ ಗೊತ್ತಾಯ್ತದೆ ಮೇಡಮ್. ಹಿಂದೆ ಈಗ ಇವರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತಲೇ ಗೊತ್ತಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದ್ರೆ ತಮಿಳ್ನಾಡಿನವರು ನಮಗೆ ಉಪ ಪ್ರಧಾನಿ ಕೊಡಿ ಅಂತಾರೆ, ಮಮತಾ ಬ್ಯಾನರ್ಜಿ ನಮಗೆ ಉಪ ಪ್ರಧಾನಿ ಕೊಡಿ ಅಂತಾರೆ. ಇವರಲ್ಲಿ ಕಿಂಚಾಡ್ಕೊಂಡು ಪ್ರಧಾನ ಅಭ್ಯರ್ಥಿನೇ ಇಲ್ಲದೆ ಒಗ್ಗಟ್ಟಿಲ್ದೇ ಇರ್ತಕ್ಕಂಥವ್ರು ಈ ದೇಶ ಹೆಂಗೆ ಆಳ್ತಾರೆ ಸ್ವಾಮಿ? ಇವರು ಈ ದೇಶ ಆಳ್ಬೇಕಾದ್ರೆ ಮೋದಿ ಅಂತ ಸಮರ್ಥ ನಾಯಕರು ಇರಬೇಕು. ಅದರಲ್ಲೂ ಈ ಕುಮಾರಸ್ವಾಮಿ ಇವರು ಒಳ್ಳೆ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಏನಂತಂದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಜೊತೆಗೆ ಹೋಗ್ಬಿಟ್ಟು ಹಾಳಾಗ್ಬಿಟ್ಟಿದ್ರು ಇವರು. ಈ ಕಾಂಗ್ರೆಸ್ ಈಗ DK ಶಿವಕುಮಾರ್ನ ಇಲ್ಲೆಲ್ಲ ಒಕ್ಕಲಿಗರು
ನಾಯಕರು ಅಂತ ಬಿಂಬಿಸಿ ಅವ್ರಿಗೆ ಓಟ್ ಕೊಟ್ರಲ್ಲ, ಇವ್ರ ಯೋಗ್ಯತೆಗೆ ಯಾಕಾಗಲಿಲ್ಲ ಮುಖ್ಯಮಂತ್ರಿ ಆಗಬೇಕಾಗಿರ್ತಕ್ಕಂಥ ವ್ಯಕ್ತಿ ನಾನು ನನ್ನ ತಾಯಿ ಸೋನಿಯಾ ಗಾಂಧಿ, ನನ್ನ ದೇವಾಲಯ ನನ್ನ ಕಾಂಗ್ರೆಸ್ ಮನೆ ಅಂತ ಹೇಳ್ತಾರಲ್ಲ, ಇವರು ಅದನ್ನೇ ನಂಬ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೂತಿರೋರು. ಇವರು ಸತ್ತು ಮಾಮೂಲಿ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ಏನಿದ್ರು ಈ ರಾಜ್ಯಕ್ಕೆ ಕುಮಾರಣ್ಣ, ರಾಷ್ಟ್ರಕ್ಕೆ ಮೋದಿ, ಇಷ್ಟು ಬಿಟ್ಟರೆ ಇವ್ರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಈಗ ಹಿಂದೆ ಗ್ಯಾಸ್ ಏನು ಮಾಡ್ತಿದ್ರು ಸ್ವಾಮಿ, ಕ್ಯೂ ನಿಂತ್ಕೊಳ್ಳೋರು ಒಂದು ಮೈಲಿ ದೂರ, ಎಲ್ಲಿ ಗೋಡನಲ್ಲಿ ಹೋಗ್ಬಿಟ್ಟು. ಸರ್ ನೀವು ಗ್ಯಾಸ್ ಟಚ್ ಮಾಡದೇ ಇರೋದೇ ಬೆಟರ್ ಅಂತ ಅನ್ಸುತ್ತೆ ಸರ್. ಮತ್ತೆ ನಂಗೆ ತಡ್ಕೊಳಕ್ಕಾಗಲ್ಲ ಗ್ಯಾಸ್ ರೇಟು. ಬೇಡ ಬಿಡಿ, ಅದನ್ನ ನೀವು ಟಚ್ ಮಾಡಬೇಡಿ ಸರ್, ನೀವು ಬೇಡ, ಅದು ಮಾತ್ರ ಬೇಡ, ಬೇರೆದೇನಾದ್ರೂ ಮಾತಾಡಿ. ವೀಕ್ಷಕರೇ, KRS ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಸದಸ್ಯರು ನಮ್ಮೊಂದಿಗಿದ್ದಾರೆ. ಎಲೆಕ್ಷನ್ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ. ಸರ್, ತಮ್ಮ KRS ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ. ಹಗಲು ರಾತ್ರಿ ಅನ್ನದೇ ಎಲ್ಲೆಲ್ಲಿ ಅನ್ಯಾಯಗಳು ನಡೀತಾವೋ ಅಲ್ಲೆಲ್ಲ ಹೋಗ್ತಾ ಇದ್ದೀರಾ. ಮಂಡ್ಯದಲ್ಲಿ ತಮ್ಮ ರಾಜಕಾರಣ ಹೆಂಗಿದೆ? ನಮ್ಮ ರಾಜಕಾರಣ ಒಂದು ಸ್ವಚ್ಛ ಹಾಗೂ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದೀವಿ ಮೇಡಮ್. ನಾವು ಜನರ ಮುಂದೆ ಹೋಗಿದ್ದೀವಿ, ಮುಖಂಡರ ಜೊತೆಯೋ ಇಲ್ಲ ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡೋಕ್ಕೆ ಹೋಗಿಲ್ಲ. ನಾವು ಜನರ ಮುಂದೆ ಹೋಗಿದ್ದೀವಿ. ಜನರ ಅಭಿಪ್ರಾಯ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಪ್ರತಿಯೊಂದು ಟಿ ವಿಯಲ್ಲೂ ಕೂಡ ಖಾಲಿ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಅದನ್ನು ತೋರಿಸ್ತಾ ಇಲ್ಲ. ಯಾವ ಕಾರಣ? ಇದು ಯಾವ ನ್ಯಾಯ? ನಾವು ಕೇಳೋ ಪ್ರಶ್ನೆ ಹೇಳಿ. ಜನರ ಅಭಿಪ್ರಾಯ ಏನಿದೆ ಅಂದರೆ ನಾವು ಸ್ವಚ್ಛ ಹಾಗೂ ಪ್ರಾಮಾಣಿಕವಾಗಿ ಹೇಳಿ. ಕಂಟಿನ್ಯೂ. ಎಸ್, ಐ ಡೂ ಅಗ್ರಿ. ಯಾಕೆಂದರೆ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ತೋರಿಸ್ಬೇಕು, ತೋರಿಸ್ತೀವಿ. ಆದರೆ ನಾನು ಮದ್ದೂರಿನಿಂದ ಎಲ್ಲರನ್ನೂ ಕೇಳ್ಕೊಂಡು ಬಂದಿದ್ದೀನಿ. ಲೆಟ್ ಅಸ್ ಬಿ ಫೇರ್. ಸೊ ಫೈಟ್ ಯಾರ ಮಧ್ಯೆ ಇದೆ ಅಂದರೆ ಡೆಫಿನೆಟ್ಲಿ ಅವ್ರು ಹೇಳೋದು ಕುಮಾರಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಮಧ್ಯೆ ಅಂತ. ಹೌದಾ? ಸೊ ಇಂತಹ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ? ನಾವು ಮೇಡಮ್ ಅವರೇ, ಅವರು ಈ ಮೂರು ಪಕ್ಷಗಳು ಕೂಡ ಸ್ಟಾರ್ ಚಂದ್ರು ಕೋಟ್ಯಾಧಿಪತಿಗಳು. ಮತವನ್ನು ಕೊಂಡ್ಕೊಳ್ಳಿಕ್ಕೆ ಬಂದಿರೋದು, ಜನ ಉದ್ಧಾರಕ್ಕೆ ಬಂದಿಲ್ಲ. ಅವರು ಕುಮಾರಸ್ವಾಮಿ ಅವರು 350 ಕೋಟಿ ಮಾಡ್ಕೊಂಡು ಕೂತಿದ್ದಾರೆ. ಅವ್ರ ಮಕ್ಕಳ ಹೆಸರು ಹೆಡ್ತಿ ಹೆಸರಲ್ಲಿ ಅಷ್ಟೊಂದು ಕೋಟಿ ಬತ್ತು. ಎಲ್ಲಿಂದ ಬತ್ತು? ಗೆಡ್ಡೆ ಗೆಣಸು ಬೆಳೆದಿಲ್ಲ. ಅವರು ಜನರ ಹಣವನ್ನು ಲೂಟಿ ಮಾಡ್ಕೊಂಡು ಕೂತಿರೋದು. ತಮ್ಮ ಮಗನ ನಿಲ್ಸೋಕ್ಕೆ ಹೋದ ಬಾರಿ 8,000 ಕೋಟಿ ಕೊಡ್ತೀನಿ ಅಂದರು ಮಂಡ್ಯ ಜಿಲ್ಲೆಗೆ. ಎಲ್ಲೂ ಆಯ್ತದು? ಅವರು ಮುಖ್ಯಮಂತ್ರಿ ಆಗಿದ್ರು. ನಮ್ಮ ಮಂಡ್ಯ ಜಿಲ್ಲೆಗೆ ಮಾಡಬೇಕು ಅಂದ್ರೆ ಮಾಡ್ಬೋದಿತ್ತು. ಎಲ್ಲಿ ಮಾಡಿದ್ರು? ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಉತ್ತರ ಕೊಡಲಿ. ಇದೇ ಮೇಡಮ್, ಅವರ ಅಸ್ತಿತ್ವ ಉಳಿದಿಲ್ಲ. ನಾವು ಕೇಳ್ತಾ ಇರೋದು JDS ನಿರ್ನಾಮ ಆಗಿದೆಯಲ್ಲ, ಎಲ್ಲಿದೆ JDS? KRS ಪಕ್ಷ ಜನದ ಹೃದಯದಲ್ಲೈತೆ, ಜನರ ಮಧ್ಯೆ ಐತೆ. ಖಂಡಿತ. ಇವತ್ತು ಒಂದಿರೋದು ನಾಳೆ 2 ಆಗುತ್ತೆ, ನಾಳೆ 1000 ಆಗುತ್ತೆ. ನಾವು ಜನ ಮುಂದೆ ಹೋಗ್ತಾ ಇದ್ದೀವಿ. ಜನಕ್ಕೆ ನಾವು ರಾಜಕಾರಣ ಮಾಡಿ ತೋರಿಸ್ಬೇಕಾಗಿರೋದು, ಮುಖಂಡರಿಗಲ್ಲ. ಮುಖಂಡರು ಖರೀದಿ ಆಯ್ತಾರೆ, ಶಾಸಕರು ಖರೀದಿ ಆಯ್ತಾರೆ, MLA ಖರೀದಿ. ಅಲ್ಲ ಸರ್, ಈಗ BJP ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ. ತಡ್ಕೊಳ್ಳಿ, BJP ಅವ್ರಿಗೆ ಮೋದಿ ಗ್ಯಾರಂಟಿ ಐತೆ, ಕಾಂಗ್ರೆಸ್ ಅವ್ರಿಗೆ ಈ ಪಂಚ ಗ್ಯಾರಂಟಿ ಐತೆ. ನಿಮಗೇನು ಗ್ಯಾರಂಟಿ ಐತೆ? ನಮಗೆ ಗ್ಯಾರಂಟಿ ಇದೆ. ಗ್ಯಾರಂಟಿ ಹಣ ಕೊಡೋದು ಎಲ್ಲಿಂದ? ನಮ್ಮ ತೆರಿಗೆ ಹಣದಿಂದ ಅವ್ರು ಗ್ಯಾರಂಟಿ ಕೊಡ್ತಾ ಇರೋದು. ಮೋದಿ ಅವರು ಮನೆಯಿಂದ ತರ್ತಾ ಇಲ್ಲ, ಕಾಂಗ್ರೆಸ್ನವ್ರು ಮನೆಯಿಂದ ಕೊಡ್ತಾ ಇಲ್ಲ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ 3,10,000 ಕೋಟಿ ಇತ್ತು ಬಜೆಟ್ಟು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಾಗ 3,28,000 ಕೋಟಿ ಆಯಿತು ಗ್ಯಾರಂಟಿ. ಈಗ 3,71,000 ಕೋಟಿ ಆಗಿದೆ. ಯಾರ ಹಣ ಇದು? ಇದು ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ. ಇದು ಜನರ ದುಡ್ಡು. ಜನರ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದು ಇವರು. ಸರಿನಾ? ಜನರ ದುಡ್ಡು. ಇವತ್ತು ಗ್ಯಾರಂಟಿ ಯಾಕೆ ಬಡವ್ರಿಗೆ ಕೊಡಬಾರ್ದಾ? ಬಡವ್ರಿಗೆ ಕೊಡಬಾರ್ದಾ? ಬಡವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಾವು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಯುವಕರಿಗೆ, ವಯಸ್ಕರಿಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ. ಎಲ್ಲಿದೆ ಇದು? ಹೇಳಿ ನೀವೇ. ಈಗ ನಿಮ್ಮ KRS ಪಾರ್ಟಿ ಅಭ್ಯರ್ಥಿ ಯಾರು? ಚಂದ್ರು ಕಿಲಾರ ಅಂತೇಳಿ. ಹೌದು. ಹೆಂಗಿದೆ ಸರ್? ಅವರು ಎಷ್ಟು ಪರ್ಸೆಂಟ್ ಓಟ್ ತಗೋಬಹುದು ಈ ಸರಿ ಎಲೆಕ್ಷನ್? ಪರ್ಸೆಂಟೇಜ್ ಇಲ್ಲ ಮೇಡಮ್. ನಾವು ಜನದ ಮುಂದೆ ಹೋಗಿದ್ದೇವೆ. ಕಳೆದ ಬಾರಿ ನಮಗೆ ಇಡೀ ರಾಜ್ಯಾದ್ಯಂತ 60 ರಾಜಕೀಯ ಸ್ಪರ್ಧೆಗಳು ಸ್ವಾರ್ಥಿಗಳವರು. ಅಲ್ಲ, ನಿಮ್ದು ಒಂದು ರಾಜಕೀಯ ಪಕ್ಷನೇ. ನಾವು ಜನರ ಹೇಳಿ, ಒಂದು ರಾಜಕೀಯ ಫೈಟ್ ಈಸ್ ಫೈಟ್. ನಿಮ್ಮ ಉದ್ದೇಶಗಳು ಬೇರೆ ಆಗಿರ್ಬೋದು, ಬೇರೆ ರಾಜಕೀಯ ಪಕ್ಷಗಳ ಉದ್ದೇಶಗಳು ಬೇರೆ ಆಗಿರ್ಬೋದು. ಫೈಟ್ ಈಸ್ ಫೈಟ್. ಯಾಕೆ ಫೈಟ್ ಮಾಡ್ತಿದ್ದೀರಾ ನೀವೆಲ್ಲ? ಓಟ್ಸ್ಗೋಸ್ಕರ. ಹೌದಾ? ಕರೆಕ್ಟ್ ತಾನೆ? ಹೌದು. ದಟ್ ಇಸ್ ನಿಮ್ಮ ಉದ್ದೇಶ ಇರ್ಬೋದು. ಹೌದಪ್ಪ. ಹೆಂಗ್ ಬರ್ತದೆ ನಿಮ್ಗೆ ಸ್ಥಾನಮಾನ? ಜನರು ಓಟ್ ಹಾಕಿದ್ರೆ. ಸೊ ಓಟ್ಗೋಸ್ಕರನೇ ಫೈಟ್ ನಡೀತಾ ಇರೋದು. ಹೌದಲ್ವಾ? ಸೊ ನೀವು ಓಟ್ಗೋಸ್ಕರ ಫೈಟ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಓಟ್ ಬೀಳ್ತವೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಒಂದ್ ನಿಮಿಷ ಮೇಡಮ್. ನೀವು ಎಷ್ಟು ಬೀಳ್ತವೆ ಅಲೇ
ಓಟನ್ನ ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟ್ ಬರ್ತೇವೆ ಅನ್ನೋದೆಲ್ಲ ಇಂಪಾರ್ಟೆಂಟು. ನಮ್ಮ ಜನ ಎಷ್ಟು ಜನ ಬೆಂಬಲಿಸ್ತಾರೆ, ಜನ ಓಟ್ ಹಾಕೋದು ಅದು ಗುಪ್ತವಾಗಿರುತ್ತೆ. ನಾವು ಇಷ್ಟೇ ಜನ ಹಾಕ್ತಾರೆ ನಾವು ಹೇಳಕ್ಕೆ, ಯಾಕೆಂದ್ರೆ ನಾವು ಕೈ ಹಿಡಿದು ಯಾರಿಗೂ ಓಟ್ ಹಾಕ್ಸಲ್ಲ. ಇವತ್ತು ಕೇಳೋ ಆ ಹಕ್ಕೇ ಇಲ್ಲ ಯಾರಿಗೂ ಕೂಡ. ಅದು ಮತದಾನದ ಹಕ್ಕು ಕೊಟ್ಟಿರೋದು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋದು. ಸರ್, ಈ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂದರೆ ಒಂದು ನೀವು ನಿಜಕ್ಕೂ ಕೂಡ ನಿಮ್ಗೊಂದು ಸ್ಥಾನಮಾನ ಬೇಕೇ ಬೇಕು. ಅದಕ್ಕೋಸ್ಕರನೇ ನೀವು ಫೈಟ್ ಮಾಡ್ತಾ ಇರೋದು. ವ್ಯವಸ್ಥೆಯ ಭಾಗ ಆಗಬೇಕು, ಹೌದಲ್ವಾ? ಸೊ ಅದಕ್ಕಾಗಿ ನೀವು ಕಂಟೆಸ್ಟ್ ಮಾಡ್ತಾ ಇರೋದು, ಹೌದಲ್ವಾ? ಸೊ ಇಲ್ಲಿರೋದು ಸೋಲು ಗೆಲುವಿನ ಲೆಕ್ಕಾಚಾರ. ನೀವು ನಿಮ್ಮ ಯಾರ ಹೃದಯದಲ್ಲಿದ್ದೀರಾ, ಯಾರ ಹೃದಯದಲ್ಲಿಲ್ಲ ಅನ್ನೋದು ಕೌಂಟ್ ಆಗಲ್ಲ. ಯಾರ ಹೃದಯದಲ್ಲಿರೋರು ಬಂದು ಓಟ್ ಹಾಕ್ತಾರೆ ಅನ್ನೋದು ಕೌಂಟ್ ಆಗೋದು, ಹೌದಲ್ವಾ ಸರ್? ಸೊ ನಾಳೆ KRS ಪಕ್ಷದ ಪಾರ್ಟಿಯ ಅಭ್ಯರ್ಥಿ ಎಷ್ಟು ಓಟ್ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ KRS ಪಾರ್ಟಿ ಎಷ್ಟು ಹತ್ರ ಆಗಿದೆ ಅನ್ನೋದನ್ನ ಡಿಸೈಡ್, ದಟ್ ಈಸ್ ದಿ ಫ್ಯಾಕ್ಟರ್ ಅಲ್ವಾ ಸರ್? ಅದೇ ಅಲ್ವಾ ಮಾನದಂಡ? ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಾವು ಇದನ್ನೇ ಈಗ ಕಳೆದ ಬಾರಿ ನಮ್ಗೆ 62,000 ಜನ ಓಟ್ ಹಾಕಿದ್ದಾರೆ. ಈ ಬಾರಿ ಲೋಕಸಭೆಯಲ್ಲಿ ನಮಗೆ ಎಷ್ಟು ಲಕ್ಷ ಜನ ನಮ್ಮನ್ನು ಬೆಂಬಲಿಸ್ತಾರೆ ಅದನ್ನು ನೋಡಿಕೊಂಡು ನಾವು ಹಳ್ಳಿಗೆ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ನಾವು ರೈತ ಸಂಘ ನಿಮ್ಗೆ ಸಪೋರ್ಟ್ ಮಾಡ್ಬೋದಲ್ಲ? ಕಡೆ ಮಾಡ್ತಾ ಇದ್ದಾರೆ, ಅವ್ರ ಸ್ವಾಭಿಮಾನ ಅದು. ಯಾಕೆಂದ್ರೆ ರೈತ ಸಂಘ ನಮಗೆ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ ಹೋರಾಟದನ್ನ ಇಡೀ ರಾಜ್ಯದಲ್ಲಿ. ಅಂದ್ರೆ ಅಲ್ಲಿ ಒಗ್ಗಟ್ಟಿಲ್ಲದ ಕಾರಣ 28 ಸಂಘಟನೆಗಳಾಗಿದೆ. ನಮ್ಮಲ್ಲಿ ಒಗ್ಗಟ್ಟಿದೆ. ಯಾಕೆಂದ್ರೆ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ರಾಜ್ಯವನ್ನ ಒಂದು ಸಮೃದ್ಧಿ ಸಾಮ್ರಾಜ್ಯ ಕಟ್ಟಬೇಕೆ ಅಂತ ಜನರಿಗೋಸ್ಕರ ಬಡತನವನ್ನು ನಿರ್ಮೂಲನೆ ಯಾರು ಮಾಡ್ತಾ ಇಲ್ಲ. ಹೇಳ್ತಾ ಇದ್ದಾರೆ ರೈತರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ, ಯಾರೇನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರತಿ ಹಳ್ಳಿಗೆ ಹೋಗ್ತೀವಿ. ಮುಂದೆ ಪ್ರತಿ ಹಳ್ಳಿಗೆ ಒಬ್ಬನ ಊಟ ಹಾಕ್ತೀವಿ ಸಾಕು. ಒಬ್ಬ 1000 ಜನಕ್ಕೆ ಸಮಾನ. KRS ಪಕ್ಷದ ಸೈನಿಕ ಒಬ್ಬ ಇದ್ರು ಸಾಕು ಒಂದು ಹಳ್ಳಿಯಲ್ಲಿ. ಆ ಹಳ್ಳಿಯನ್ನು ಅಭಿವೃದ್ಧಿ ಮಾಡ್ತೀವಿ ನಾವು. ನಮಗೆ ಒಂದು ಕಾನ್ಫಿಡೆನ್ಸ್ ಇದೆ ನಾವು ಗೆಲ್ತೀವಿ ಅಂತ. ಅದ್ರ ಮೇಲೆ ಏನ ಜನರ ಹೃದಯದಲ್ಲಿ ನೋಡಿ ಮೇಡಮ್, ನಾವು ಈ ಬಾರಿನೇ ಗೆಲ್ತೀವಿ. ಜನ ಗೆಲ್ಸೋರು ನಾವಲ್ಲ. ನಾನು ಹೇಳ್ಬೋದು ನಾನು ಗೆಲ್ತೀನಿ ಅಂತ, ನಾನು ಸೋಲ್ತೀನೋ ಗೆಲ್ತೀನೋ ಅದು ಗೊತ್ತಿಲ್ಲ. ಆದರೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ಜನಕ್ಕೆ ನಾವು ತೋರಿಸ್ತಾ ಇದ್ದೀವಿ. ನಾವು ಪಕ್ಷವನ್ನು ನಮ್ಮನ್ನು ಬೆಂಬಲಿಸಿ ದೇಣಿಗೆ ಕೊಡಿ. ಯಾಕೆ ಸರ್, ಏನು ಇವಾಗ ನೀವು ಮಾತಾಡೋದೆಲ್ಲ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಉದ್ದೇಶಗಳ ಬಗ್ಗೆ ಮಾತಾಡ್ತೀರಾ, ಮತ್ತು ನೀವು ಭ್ರಷ್ಟಾಚಾರದ ವಿರುದ್ಧ ನಿಲ್ತಿದ್ದೀರಾ, ಪ್ರತಿಭಟನೆಗಳನ್ನು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಜನರ ಹೃದಯಕ್ಕೆ ಹತ್ತಿರ ಆಗುವಂಥ ಪ್ರಯತ್ನ ಮಾಡ್ತೀರಾ. ಆದರೆ ಜನ ನಿಮ್ಮನ್ನ ಯಾಕೆ ಸ್ವೀಕರಿಸ್ತಿಲ್ಲ? ಬಂದಿರೋದು ಮೇಡಮ್ ಅವರೇ, ಧಾರಾವಾಹಿ ತೆಗೆದು ಇದು ತೆಗೆದು ತೋರಿಸ್ತಾ ಇದ್ದಾರೆ. ಇವತ್ತೇ ಫಸ್ಟು ನೀವು ಮೇಡಮ್ ಮೀಡಿಯಾದವರು ತೋರಿಸ್ತಾ ಇರೋದು. ಇದನ್ನು ಆಗ್ತಿರೋ ಇಲ್ವೋ ಅಂತ ಗೊತ್ತಿಲ್ಲ, ಭರವಸೆ ನಮಗೆ ಇದು ಇಂಪಾರ್ಟೆಂಟ್ ಇದೆ. ಇರಲಿ ಇದು ಗ್ಯಾರಂಟಿ ಅಂತ ಬಂದಿದೆ. ಇವತ್ತೇ ಫಸ್ಟ್ ನೋಡಿದೆ ನಾನು. ಎಸ್, ಖಂಡಿತ ಇದೇ ನಮಗೆ ಬೇಕಾಗಿರೋದು. ಮಾಧ್ಯಮಗಳು ಏನೇನೋ ತೋರಿಸ್ತಾರೆ ಎಲ್ಲ ಪಕ್ಷಗಳನ್ನ, ನಮ್ಮ ಪಕ್ಷದನ್ನು ತೋರಿಸಿದಾಗ ಜನಕ್ಕೆ ನಾವು ರೀಚ್ ಆಗ್ತೀವಿ. ಇಲ್ಲಿ ಬಂದಿರೋದೇ ಇಷ್ಟೇ. ನೀವು ಗ್ಯಾರಂಟಿ ಅಂತ ತಗೊಬಂದಿದ್ದೀರಿ, ನಮಗೊಂದು ಭರವಸೆ ಇದೆ, ಆಗ್ತೀರಿ ಅಂತ ಒಂದು ಭರವಸೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ TVಯಲ್ಲೂ ಕೂಡ ನೀಡಿಲಿ, ನಮಗೆ ಜನಕ್ಕೆ ರೀಚ್ ಮಾಡಿ, ನಮ್ಮ ಸಂದೇಶಗಳನ್ನ ರೀಚ್ ಮಾಡಿ ತಗೊಂಡು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.